भवग्नममरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णद्वैपायनं व्यासं विद्धि नारायणं स्वयं को ह्यन्यः पुण्डरीकाक्षात् महाभारतकृद्भवेत्। महत्वात् भारवत्वाच्च महाभारतमुच्यते। निरुक्तमस्य यो वेद सर्वपापैः प्रमुच्यते। नास्ति नारायणसमं न भूतं न भविष्यति। एतेन सत्यवाक्येन सर्वार्थान् साधयाम्यहम्। सज्ञानायानन्दविज्ञानमूर्ति प्राप्तौ पृथिवीमाश्रमे तत्र तावत् जाज्वल्येते विष्णुवायुस्मदेवौ वेदौ व्यासानन्दतीर्थाभिधानौ। महानन्दतीर्थस्य ये भाष्यभावं मनोवाग्भिरावर्तयन्ते स्वशक्त्या सुराद्या नरान्ताः मुकुन्दप्रसादात् इमं मोक्षमेते भजन्ते सदेति। भीमसेनसमो नास्ति सेनयोरुभयोरपि पाण्डित्ये च पटुत्वे च शूरत्वे च बलेऽपि च। यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। श्रीमतो राघवेन्द्रस्य नमामि पदपङ्कजे। कामिताशेषकल्याणललना कल्पपादपौ आपादमौलिपर्यन्तं गुरूणामाकृतिं स्मरेत्। तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। एवं द्यूतचिताः पार्थाः कोपिताश्च दुरात्मभिः धार्तराष्ट्रैः सह मत्यैर्निकृत्वा द्विजसत्तम। स्वस्त्यस्तु सताम् अशेषसन्मङ्गलानि भवन्तु। श्लोकैकश्रवणपठनमात्रेण कथावक्तुश्च श्रोतॄणाम् निखिलकलिकतकल्मषापनूतनपटुतरे मोक्षाद्यखिलपुरुषार्थसाधनीभूते श्रीमन्महाभारते वनपर्वणि यत्किञ्चित् पूर्वोक्तप्रमेयानुवादः। हरिः ओं हरिः ओं हरिः ओं। ಶ್ರೀ ಗುರುಭ್ಯೋ ನಮಃ. ಅನಂತ ಗುಣಪೂರ್ಣನಾದ ಸರ್ವಜ್ಞನಾದ ಪರಮಾತ್ಮ ವೇದವ್ಯಾಸ ರೂಪದಿಂದ ಅವತಾರ ಮಾಡಿ ಶ್ರೀಮನ್ ಮಹಾಭಾರತದ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಮಹಾಭಾರತ ಮತ್ತು ರಾಮಾಯಣಗಳು
ಜಗತ್ತಿನ ಆದಿ ಕಾವ್ಯಗಳು ಅಂತ ಪ್ರಸಿದ್ಧವಾಗಿವೆ. ರಾಮಾಯಣ ಮತ್ತು ಮಹಾಭಾರತಗಳ ಸಂಪೂರ್ಣ ಅಧ್ಯಯನ ಮಾಡಿದವರು ಯಾರಿಲ್ಲ. ಮೇಲ್ನೋಟದ ಕೆಲವು ಮಾತುಗಳನ್ನು ತೋಡಿ ಅದಕ್ಕೇನೇನೋ ಅರ್ಥ ಮಾಡಿದ ಮಹಾಭಾರತ ಹಾಗೂ ರಾಮಾಯಣ ಆ ಶಬ್ದಗಳನ್ನೇ ಬೇರೆ ರೀತಿಯಲ್ಲಿ ಬಳಸ್ತಾರೆ. ಕೇವಲ ಜಗಳ ಶುರುವಾದರೆ ರಾಮಾಯಣ ಶುರುವಾಯಿತು, ಅಯ್ಯೋ ನಮ್ಮನೆ ರಾಮಾಯಣ ಏನು ಕೇಳ್ತೀರಾಚಾರ್ಯ ಅಂತ. ರಾಮಾಯಣ ಪ್ರವಚನಕ್ಕೆ ಬನ್ನಿ ಅಂದ್ರೆ ನಮ್ದೇ ಒಂದು ರಾಮಾಯಣ ಅಂತಾರೆ. ಹಾಗೆಲ್ಲ ಗ್ರಂಥಗಳ ಹೆಸರನ್ನ ಅಪಹಾಸ ಮಾಡಬಾರದು. ಯದ ಹಸ್ತಿ ತದನ್ಯತ್ರ ಎನ್ನೇ ಹಸ್ತಿ ನ ಕುತ್ರಚಿತ. ಮಹಾಭಾರತದ ಶ್ರವಣ ಅದು ಮುಕ್ತಿಯೋಗ್ಯರಿಗೆ ಮಾತ್ರ ಸಿಗತ್ತಂತೆ. ಅಯೋಗ್ಯರಿಗೆ, ತಾಮಸರಿಗೆ, ಮುಕ್ತಿ ಅಯೋಗ್ಯರಾದವರಿಗೆ ಅದನ್ನ ದೂರ ತಳ್ಳಿಬಿಡ್ತಾರೆ ದೇವರು. ನೀವೆಲ್ಲ ಕೂತು ಶ್ರವಣ ಮಾಡ್ತಾ ಇದ್ದೀರಿ ಅಂದ್ರೆ ನೀವೆಲ್ಲ ಮೋಕ್ಷಕ್ಕೆ ಹೋಗೋದು ಗ್ಯಾರಂಟಿ, ನಿಶ್ಚಿತ, ಯಾವತ್ತೂ ಅಂತಿಲ್ಲ. ಯಾಕಂತ ಕೇಳಿ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಒಂದು ಮಾತು ಹೇಳ್ತಾರೆ. ಶ್ರೀಮದಾಚಾರ್ಯರು ಟೀಕಾರಾಯ ಸುಧಾದಲ್ಲಿ ವಿವರಣೆ ಕೊಡ್ತಾರೆ. ಒಂದು ವೇಳೆ ನಾವು ಮುಕ್ತಿ ಯೋಗ್ಯರಾಗಿರಲಿಲ್ಲ ಅಂದ್ರೆ ಈ ಮಾರ್ಗದಲ್ಲೇ ಬರ್ತಿರಲಿಲ್ಲ. ಅಂಗಾರ ಅಕ್ಷತೆ ಹಚ್ಕೊಳ್ಳೋದು, ತೀರ್ಥ, ನೈವೇದ್ಯ, ಊಟ, ಪ್ರದಕ್ಷಿಣೆ, ನಮಸ್ಕಾರ, ಪ್ರವಚನ, ತೀರ್ಥಯಾತ್ರೆ ಇದನ್ನು ಮಾಡುವ ಮನಸ್ಸು ಬರ್ತದೆ ಅಂದ್ರೆ ಇದು ನಿಶ್ಚಿತ. ಯಾಕಂದ್ರೆ ನಿತ್ಯ ಸಂಸಾರಿಗಳಾಗಲಿ ಅಥವಾ ತಮೋಯೋಗ್ಯರಾಗಲಿ ನಾವಾಗಿದ್ರೆ ಈ ಮಾರ್ಗಕ್ಕೆ ನಮ್ಮನ್ನ ತರಬಾರದು. ಇದನ್ನ ಕಂಡ್ರೆ ಒಂಥರ ಅಸೂಯೆ ಬಂದಂಗಾಗಬೇಕು. ಪ್ರವಚನ ಅಂದ್ರೆ ಅಸೂಯೆ ಬರಬೇಕು. ಹೇಳೋರನ್ನ ಕೇಳೋರನ್ನ ಇಬ್ಬರನ್ನು ನಿಂದೆ ಮಾಡ್ತಾ ಬೈಬೇಕು. ಅದು ನಿಜವಾಗಿ ತಮೋಯೋಗ್ಯರ ಲಕ್ಷಣ. ಅನೇಕ ಮಾತುಗಳು ನಮಗೆ ಆಚಾರ್ಯರು ತಿಳಿಸಿಕೊಡ್ತಾರೆ. ಕೆಲವರಿಗೆ ಪ್ರಾರಂಭದಲ್ಲಿ ಏನೋ ಕೆಲಸ ಮಾಡುವ ನೆಪದೊಳಗೆ ಪೂಜೆ ಮಾಡ್ಲಿಕ್ಕೆ ಆಗಿರಲ್ಲ. 50-60 ವರ್ಷ ರಿಟೈರ್ ಆಗುವವರೆಗೆ ಪೂಜೆ ಮಾಡಿಲ್ಲ, ಪ್ರವಚನಕ್ಕೆ ಹೋಗಿಲ್ಲ, ಕೆಲಸಕ್ಕೆ ಬರೇ ಕೆಲಸ. ಅವರನ್ನು ಸಾತ್ವಿಕ ಅನ್ಬೇಕು, ರಾಜಸ ಅನ್ಬೇಕು, ತಾಮಸ ಅನ್ಬೇಕು. ಆ 40-50 ವರ್ಷ ಅವರು ದೇವರ ಪೂಜೆ ಮಾಡಿಲ್ಲ ಅಥವಾ ಪ್ರವಚನಕ್ಕೆ ಹೋಗಿಲ್ಲ ಅಂತ ತಾಮಸ ಅಂತ ಡಿಸೈಡ್ ಮಾಡಿ ಬರೋದಿಲ್ಲ. ಯಾಕಂದ್ರೆ ಅದೇ ವ್ಯಕ್ತಿ 60 ಆದ ಮೇಲೆ ಪೂರ್ಣ ಟರ್ನ್ ಆಗಿಬಿಟ್ಟಿರ್ತಾನೆ. 24 ಗಂಟೆ ದೇವರ ಹತ್ರ ಇರ್ತಾನೆ. ನೋಡಿ ನಾಚಬೇಕು, ಇವರೇನ ಹಿಂಗಿದ್ದವರು ಅಂತ. ಹಾಗಾಗಿ ಇವತ್ತು ಒಂದು ದಿನ ಸಂಧ್ಯಾ ವಂದನೆ ಬಿಡ್ತಾನೆ, ಇವತ್ತು ಒಂದಿನ ಏಕಾದಶಿಯನ್ನು ತಿಂತಾನಂದ ಮಾತ್ರಕ್ಕೆ ಇವನು ತಮೋ ಗುಣ ಅಂತ ಡಿಸೈಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಗುಣಗಳು ಬದಲಾವಣೆ ಆಗೋದಿಲ್ಲ. ಜೀವ ಹೇಗೆ ಅನಾದಿ ನಿತ್ಯನೋ ಸತ್ವಗುಣ, ರಜೋಗುಣ, ತಮೋ ಗುಣಗಳು ಅನಾದಿ ನಿತ್ಯ. ಬದಲಾವಣೆ ಇಲ್ಲ, ಅದಕ್ಕೆ ಮಾಡೋದು ಇಲ್ಲ ದೇವರು. ಹಾಗಾಗಿ ಸಾತ್ವಿಕರಾದ ಮುಕ್ತಿಯೋಗ್ಯರಾದವರಿಗೆ ಮಾತ್ರ ಮಹಾಭಾರತದ ಶ್ರವಣ ಸಿಗುತ್ತದೆ. ನೋಡಿ, ನಾವು ಮಾಡಿದ ಸಂಕಲ್ಪ ಒಂದು, ನಡೆದದ್ದೊಂದು. ಒಟ್ಟಿ ಕುರುಕ್ಷೇತ್ರಕ್ಕೆ ಹೋಗೋ ವಿಚಾರ ಇತ್ತು. ಹೇಗೆ ಕಾರ್ತಿಕ ಮಾಸದಲ್ಲಿ ಭಾಗವತ ಶುರು ಮಾಡಿ ಅದರ ಮಂಗಲ ನೈಮಿಷಾರಣ್ಯದಲ್ಲಿ ಮಾಡೋ ಪ್ರಸಂಗ ಇತ್ತು, ಹಾಗೆ ನಿಂತ್ಕೊಂಡಿರಲಿಲ್ಲ. ಒಟ್ಟಿ ಕುರುಕ್ಷೇತ್ರಕ್ಕೆ ಹೋಗಬೇಕು ಒಂದು ವಾರ. ಅದಕ್ಕೂ ಮೊದಲು ಏನೋ ಒಂದು ಪ್ರವಚನ ಆಗಬೇಕು. ಭಗವದ್ಗೀತಾ ಮಾಡೋದು, ಮಹಾಭಾರತ ಮಾಡೋದು ಅಂತೇನೋ ಆಗಿ ಕೊನೆಗೆ ಮಹಾಭಾರತದ ಶ್ರವಣ ಎಷ್ಟು ಚೆನ್ನಾಗಿ ನಡೀತಿದೆ. ಎಷ್ಟು ಕಥೆಗಳು, ಎಷ್ಟು ವಿಚಾರಗಳು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಎಷ್ಟನ್ನು ನಾವು ತಿಳಿತಾ ಇದ್ದೇವೆ. ಈಗಾಗಲೇ 18 ಪರ್ವದ ಮಹಾಭಾರತದಲ್ಲಿ 2 ಪರ್ವಗಳು ಮುಗಿದೇವೆ. ಯಾರು ಬರಲಿ ಬಿಡ್ಲಿ ಪ್ರವಚನ ನಡೀತಾ ಇರ್ತದೆ, ಪರ್ವಗಳು ಮುಗಿತಾ ಇರ್ತವೆ. ಮೊದಲಿಗೆ ಆದಿ ಪರ್ವ ಎಲ್ಲರೂ ಹುಟ್ಟಿದ ವಿಚಾರ ಬಂತು. ಎರಡನೇದ್ದು ಸಭಾಪರ್ವ. ಸಭಾಪರ್ವದೊಳಗೇನೆ ಪಾಂಡವರ ಜೂಜಾಟದ ಕಥೆ ಬರ್ತದೆ. 2 ಬಾರಿ ಕೌರವ ಪಾಂಡವರ ಮಧ್ಯದಲ್ಲಿ ಜೂಜಾಟ ನಡೀತದೆ. ಮೊದಲನೇ ಜೂಜಾಟದಲ್ಲಿ ಎಲ್ಲ ಸಂಪತ್ತನ್ನ ಧರ್ಮರಾಜ ಸೋಲ್ತಾರೆ. ಕೊನೆಗೆ ಉತ್ಪಾತಗಳೆಲ್ಲ ಆಗ್ತವೆ, ಅಪಶಕುನುಗಳೆಲ್ಲ ಶುರುವಾಯಿತು. ಆ ಅಪಶಕುನುಗಳಿಂದ ಗಾಬರಿಯಾಗಿ ವಿದುರನಿಗೆ ಧೃತರಾಷ್ಟ್ರ ಕೇಳ್ತಾನೆ, ಏನ್ ಮಾಡಬೇಕೀಗ? ನಾನಾ ರೀತಿಯಾದ ಅಪಶಕನಗಳು, ಇನ್ನು ಕೆಲವೇ ನಿಮಿಷಗಳಲ್ಲಿ ಹಸ್ತಿನಾವತಿ ಭಸ್ಮವಾಗಿ ಹೋಗ್ತದೆ. ಅಷ್ಟು ಜೋರಾದ ಅಪಶಕನನ್ನ ನೋಡಿ ವಿದುರ ಹೇಳ್ತಾನೆ, ಈಗಿಂದೀಗ ದ್ರೌಪದಿಯನ್ನ ಸಮಾಧಾನ ಮಾಡು.
ತುಂಬಿದ ಸಭೆಯೊಳಗೆ ನಿನ್ನ ಮಗ ಕೂದಲು ಹಿಡಿದು ಎಳ್ಕೊಂಡು ಬಂದಿದ್ದಾನೆ. ಒಬ್ಬ ಸುಮಂಗಲಿಯ ಕಣ್ಣಲ್ಲಿ ನೀರು ಬಂದ್ರೆ ಅದು ಜಗತ್ತಿಗೆ ಹಾನಿ. ಅದರಲ್ಲಿಯೂ ನಿನ್ನ ಸೊಸೆಯವಳು. ಈಗ ನಿನ್ನ ಮನಸ್ಸಿಗೆ ಶಾಂತಿ ಆಗಬೇಕು, ನಿನ್ನ ಮಕ್ಕಳು ನಿನ್ನ ಕಣ್ಣು ಮುಂದೆ ಚೆನ್ನಾಗಿರಬೇಕು ಅಂದ್ರೆ ತಕ್ಷಣದಲ್ಲಿ ದ್ರೌಪದಿಗೆ ವರಗಳನ್ನು ಕೊಡುವಂತ ವಿದುರ ಸಲಹೆ ಕೊಡ್ತಾನೆ. ಗಾಬರಿಯಿಂದ ಏನಾದರೂ ಬೇಡ ಕೊಡ್ತೇನೆ ಅಂತಾನೆ ಧೃತರಾಷ್ಟ್ರ 2 ವರಗಳನ್ನು ಬೇಡಿಕೊಂಡಿದ್ದಾಳೆ. ತನಗಾಗಿ ದ್ರೌಪದಿ ವರವನ್ನ ಯಾಚನೆ ಮಾಡಲಿಲ್ಲ. ಯಾವಾಗ ಎಲ್ಲ ಸಂಪತ್ತನ್ನ ಮರಳಿ ಬತ್ತಿ ಬರೋ ಹಾಗೆ ವರವನ್ನ ಬೇಡಿಕೊಳ್ತಾಳೆ, ಸಂಪತ್ತೆಲ್ಲ ತಗೊಂಡು ಇಂದ್ರಪ್ರಸ್ಥಕ್ಕೆ ಪಾಂಡವರು ಬಂದಿದ್ದಾರೆ. ತಕ್ಷಣದಲ್ಲಿ ದುಶ್ಯಾಸನ 2ನೇ ಬಾರಿ ಜೂಜಾಟಕ್ಕೆ ಮತ್ತೆ ತಂದೆಯನ್ನ ಪ್ರಚೋದನೆ ಮಾಡುತ್ತಾನೆ. ಧೃತರಾಷ್ಟ್ರನನ್ನ ನಾನಾ ರೀತಿಯಿಂದ ಬೈತಾನೆ. ಎಷ್ಟೆಲ್ಲ ವಿಚಾರ ಮಾಡಿ ಬುದ್ಧಿವಂತಿಕೆಯಿಂದ ಪಾಂಡವರ ಸಂಪತ್ತೆಲ್ಲ ಅಪಹಾರ ಮಾಡಿದ್ವಿ, ಮತ್ತೆ ನೀನು ಕೊಟ್ಟು ಕಳಿಸಿಬಿಟ್ಟೆ ಅಲ್ಲ. ತಂದೆಯನ್ನ ನಾನಾ ರೀತಿಯಾಗಿ ಬೈದು, ಸರಿ ಇವಾಗ ಇನ್ನೊಂದು ಸಲ ಬರಲಿ, ಸಂಪತ್ತು ಬರದೇ ಇದ್ರು ಬೇಡ. ನೋಡಿ ಹೇಗಿರ್ತದೆ, ಪಾಂಡವರ ಸಂಪತ್ತಿನ ವ್ಯಾಮೋಹದಿಂದ ಮೊದಲನೇ ಜೂಜಾಟ, 2ನೇ ಜೂಜಾಟದಲ್ಲಿ ಅವರ ಆಸ್ತಿ ಪಾಸ್ತಿಗಳು ಬೇಕಾಗಿಲ್ಲ, ಅವರು ನೆಮ್ಮದಿಯಿಂದ ಇರೋದು ಬೇಡ. ಅವರು ಸೋತ್ರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅವ್ರೇನ್ ಕೊಡೋದು ಬೇಡ, ನಾವು ಅವ್ರಿಗೆ ಕೊಡೋದು ಬೇಡ, ರಾಜ್ಯ ಕಸ್ಕೊಡೋದು ಬೇಡ, ಪಾಂಡವರು ವನವಾಸಕ್ಕೆ ಹೋಗಲಿ ಅಂತ 2ನೇ ಬಾರಿ ಜೂಜಾಟ ಆಗತ್ತೆ. ಅಲ್ಲಿಯೂ ಪಾಂಡವರು ಸೋಲ್ತಾರೆ. ಇದಕ್ಕೆಲ್ಲ ಭಗವಂತನ ಸಮ್ಮತಿ ಇದೆ. ಜೀವೋತ್ತಮರಾದ ಭೀಮಸೇನ ದೇವರಿಗೆ ಬರದೇ ಇದ್ದ ವಿದ್ಯೆ ಇಲ್ಲ. ಚತುಷ್ಷಷ್ಟಿ ಕಲಾಪೂರ್ಣಂ ಅಂತ ವಿಜೇಂದ್ರ ಸ್ವಾಮಿಗಳಿಗೆ 64 ವಿದ್ಯಾ ಬರ್ತಿದ್ದು. ರಾಘವೇಂದ್ರ ಸ್ವಾಮಿಗಳಿಗೆ ಸಾಲಂಕಾರ, ಕಕಾವ್ಯ, ನಾಟಕ, ಕಲಾ, ಕಾಣಾದ, ಪಾತಂಜಲ, ತ್ರಯ್ಯರ್ಥ ಸ್ಮೃತಿ, ಜೈಮಿನೀಯ, ಕವಿತಾ, ಸಂಗೀತ ಪಾರಂಗತಃ. ಇವರಿಗೆ 64 ವಿದ್ಯಾ ಬರಬೇಕಾದ್ರೆ ಜೀವೋತ್ತಮರಾದ ಭೀಮಸೇನ ದೇವರಿಗೆ ಅಕ್ಷ ವಿದ್ಯಾ ಬರ್ತಿರ್ಲಿಲ್ವಾ? ಅವರು ಸೋಲೋ ಪ್ರಸಂಗವೇ ಇರಲಿಲ್ಲ. ಇವತ್ತು ಒಬ್ಬ ವ್ಯಕ್ತಿ ಬುದ್ಧಿವಂತನಾಗ್ತಾನಂದ್ರೆ ವಾಯುದೇವರ ಭಾರತೀ ದೇವಿಯ ಅನುಗ್ರಹದಿಂದ. ಆ ಭಾರತೀಪತಿಯಾದ ವಿದ್ಯಾಭಿಮಾನಿಯಾದ ಭಾರತೀಯ ಗಂಡಾದ ಭೀಮಸೇನ ದೇವರು ಆ ಜೂಜಾಟದಲ್ಲಿ ಸೋತದ್ದು ದೇವರ ಸಂಕಲ್ಪದಿಂದ ಹೊರತು ಅಸಾಮರ್ಥ್ಯದಿಂದ ಅಲ್ಲ. ದೇವರೇ ಹಾಗೆ ಆಜ್ಞೆ ಮಾಡಿದ್ದವರಿಗೆ. ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ ಕೃಷ್ಣ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ ಸಯ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಜ್ಞಾನಿಗಳು ದೊಡ್ಡವರು ಯಾವುದನ್ನ ಆಚರಣೆ ಮಾಡುತ್ತಾರೆ, ಉಳಿದವರು ಸಣ್ಣವರು ಅದನ್ನೇ ಆಚರಣೆ ಮಾಡುತ್ತಾರೆ. ಪಾಂಡವರು 2ನೇ ಜೂಜಿನಲ್ಲಿ ಸೋತ ಮೇಲೆ ಅರಣ್ಯಕ್ಕೆ ಹೊರಟಿದ್ದಾರೆ. ಮಹಾಭಾರತದ 3ನೇ ಪರ್ವ ವನ ಪರ್ವ. ಪ್ರಾಯ ಮಹಾಭಾರತದಲ್ಲೇನೆ ವನ ಪರ್ವದಲ್ಲಿ ಬರುವಷ್ಟು ವಿಚಾರಗಳು ಬೇರೆ ಪರ್ವದಲ್ಲಿಲ್ಲ. ಮೇಲ್ನೋಟಕ್ಕೆ ವನ ಪರ್ವ ಅಂದ್ರೇನು, ಪಾಂಡವರು 12 ವರ್ಷ ವನದಲ್ಲಿ ಓಡಾಡಿದ್ದು ಅಂದ್ಕೊಂಡಿವ್ ನಾವು ಅಲ್ವಾ? ಕೇವಲ ವನ ಪರ್ವ ಒಂದೇ. ಪ್ರತಿನಿತ್ಯ 2 ಗಂಟೆ ಕೇಳಿದ್ರೆ 6 ವರ್ಷ ಬೇಕು. ಪರ್ ಡೇ 2 ಅವರ್ ಕೇಳಿದರೆ 6 ವರ್ಷ ವನ ಪರ್ವ ಒಂದು ಕೇಳಲಿಕ್ಕೆ ಬೇಕು. ಏನ್ ವಿಚಾರ ಇದೆ? ಒಂದರ್ಥದಲ್ಲಿ ರಾಮಾಯಣದ ಅರಣ್ಯಕಾಂಡ, ಮಹಾಭಾರತದ ವನಪರ್ವ 2 ಒಂದೇ ರೀತಿಯಲ್ಲಿ ಹೊರಟ. ಕೇವಲ ಪಾಂಡವರು ವನಕ್ಕೆ ಹೋದದ್ದು ಮಾತ್ರ ವನಪರ್ವ ಹೇಳುತ್ತಿಲ್ಲ. ವೇದವ್ಯಾಸ ದೇವರ ಬ್ರಹ್ಮಸೂತ್ರಗಳಲ್ಲಿ 4 ಅಧ್ಯಾಯ ಇದೆ ನೋಡಿ. ಮೊದಲನೇ ಅಧ್ಯಾಯದ ಹೆಸರೇನು? ಏನಂದ್ರೆ ಎಲ್ಲ ಶಬ್ದಗಳು ದೇವರನ್ನ ಸಮನ್ವಯ. ಎಲ್ಲಾ ಶಬ್ದಗಳು ಅಂದ್ರೆ ಅನ್ಯತ್ರ ಪ್ರಸಿದ್ಧ, ತತ್ರ ಪ್ರಸಿದ್ಧ, ತತ್ರೈವ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ. ಪರಮಾದ್ಭುತ ಬ್ರಹ್ಮಸೂತ್ರಗಳು. ಬದ್ಧ, ಅವರ ಎಲ್ಲಾ ಶಬ್ದಗಳು ದೇವರನ್ನ ಹೇಳಿಕೊಳ್ಳುವುದು. ಮೊದಲನೇ ಅಧ್ಯಾಯದಲ್ಲಿ ಬ್ರಹ್ಮಸೂತ್ರದಲ್ಲಿ ಸಕಲ ಶಬ್ದಗಳಿಂದ ದೇವರು ವಾಚ್ಯ. ಸಮನ್ವಯ ಯಾಕೆ ಮಾಡಬೇಕಾಯಿತು ಅಂದ್ರೆ ಸಮನ್ವಯ ಮಾಡಿದಾಗಲೇ ಗುಣಪೂರ್ಣ ಆಗ್ತಾನ ಅವನು. ಯಾಕೆ ಹೇಳಿ? ಒಂದೊಂದು ಶಬ್ದಗಳ ಸಮನ್ವಯದಿಂದ ಒಂದೊಂದು ಗುಣ ದೇವರಲ್ಲಿ ಬರ್ತದೆ.
ತತ್ವ ಸಮನ್ವಯಾತ್ ಅನ್ನುವ ಸೂತ್ರದಲ್ಲಿ ಅದರ ನಿರೂಪಣೆಯನ್ನು ಮಾಡಿದರು. ಸರಿ, ಪ್ರಥಮ ಅಧ್ಯಾಯದಲ್ಲಿ ಸರ್ವ ಶಬ್ದಗಳ ಸಮನ್ವಯ. ಹಾಗಾದ್ರೆ ಎಲ್ಲಾ ಶಬ್ದಗಳನ್ನು ದೇವರಲ್ಲಿ ಸಮನ್ವಯ ಮಾಡಿಬಿಟ್ರಿ. ಹಾಗಾದ್ರೆ ದುಃಖಿ ಅಂತ ಶಬ್ದ ಇದೆ, ಬದ್ಧ ಅಂತ ಶಬ್ದ ಇದೆ, ಅವರ ಅಂತ ಶಬ್ದ ಇದೆ. ದುಃಖವುಳ್ಳವನನ್ನ ದುಃಖಿ, ಬಂಧನದಲ್ಲಿದ್ದವನನ್ನ ಬದ್ಧ. ಹಾಗಾದ್ರೆ ಈ ಶಬ್ದಗಳಿಂದಲೂ ದೇವರು ವಾಚ್ಯನಾಗಲಿ. ಯಾಕೆ? ಸರ್ವ ಅಂದ್ರೆ ಎಲ್ಲ, ಎಲ್ಲದರೊಳಗಿಯೂ ಬಂದು ಅಲ್ಲ. ಹಾಗಾದ್ರೆ ದೇವರನ್ನು ಬದ್ಧ ಅನ್ನಿ, ದುಃಖಿ ಅನ್ನಿ ಅಂತ ಆಕ್ಷೇಪ ಬಂದ್ರೆ ಎರಡನೇ ಅಧ್ಯಾಯ ಹೊರಟಿತು. ಅದಕ್ಕೆ ಅದರ ಹೆಸರೇ ಅವಿರೋಧ ಅಧ್ಯಾಯ. ವಿರೋಧ ಪರಿಹಾರ ಮಾಡಿದರು. ಹೌದು ಅಂದ್ರೆ ಆಚಾರ್ಯರು ದುಃಖಿ ದೇವರನ್ನ ಕರಿತೀವಿ. ದುಃಖಿ ಅಂದ್ರೆ ದುಃಖ ಉಳ್ಳವನೇ ಅಲ್ಲ, ದುಃಖಕ್ಕೆ ನಿಯಾಮಕ. ಹಣ ಇದ್ದವನನ್ನ ಹಣವಂತ, ಧನಿ ಅಂತಿವೋ ಇಲ್ಲೋ, ಧನವಾನ್, ಧನವುಳ್ಳವನನ್ನ ಧನಿ ಅನ್ನುವಂತೆ ದುಃಖಕ್ಕೆ ನಿಯಾಮಕನಾದದ್ದರಿಂದ ದುಃಖಿ. ಇದನ್ನು ಎರಡನೇ ಅಧ್ಯಾಯದಲ್ಲಿ ಮಾಡಿದರು. ಆಯ್ತು, ಮೊದಲನೇ ಅಧ್ಯಾಯದಲ್ಲಿ ಸಮನ್ವಯ ಮಾಡಿದ್ರಿ, ಎರಡನೇ ಅಧ್ಯಾಯದಲ್ಲಿ ವಿರೋಧ ಪರಿಹಾರ ಮಾಡಿದ್ರಿ. ನಾವೇನ್ರಿ ಮಾಡೋದು ಒಂದು ಪ್ರಶ್ನೆಗೆ ಹೊರಟದ್ದು ಮೂರನೇ ಅಧ್ಯಾಯ, ಬ್ರಹ್ಮಸೂತ್ರದ ಸಾಧನಾಧ್ಯಾಯ, ಮಹಾಭಾರತದ ವನಪರ್ವ. ಎರಡೂ ಒಂದೇ. ಏನು ಸಾಧನೆ ಮಾಡಬೇಕು ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ, ಅದನ್ನ ಪ್ರಾಕ್ಟಿಕಲ್ ಆಗಿ ಪಾಂಡವರು ಮಾಡಿ ತೋರಿಸಿದ್ದಾರೆ. ನೋಡಿ, ಬೇಕಾದ್ರೆ ಇಡೀ ವನಪರ್ವವನ್ನ ನೀವು ನೋಡ್ತಾ ಹೋಗಿ, ಬ್ರಹ್ಮಸೂತ್ರಗಳನ್ನು ಒಂದು ಕಡೆಗೆ ನೋಡಿ. ಅಲ್ಲಿ ವ್ಯಾಸರು ಹೇಳಿದ್ದು ಮೋಕ್ಷಕ್ಕಾಗಿ ಏನೇನು ಸಾಧನೆಯನ್ನ ಒಬ್ಬ ವ್ಯಕ್ತಿ ಮಾಡಬೇಕು ಅಂತ ಸಾಧನ ಅಧ್ಯಾಯದಲ್ಲಿ ಹೇಳಿದ್ದಾರೆ ನೋಡಿ. ಅದನ್ನೆಲ್ಲ ಪಾಂಡವರು ವನದಲ್ಲಿ ಮಾಡಿದ್ದಾರೆ. ಸಾಧನಾಧ್ಯಾಯದಲ್ಲಿ 4 ಪಾದ ಇದೆ. ವೈರಾಗ್ಯತೋ ಭಕ್ತಿ ದಾರ್ಢ್ಯಂ ತೇನೋಪಾಸ ಯದಾ ಭವೇದ ಅಪರೋಕ್ಷಂ ತಥೋ ವಿಷ್ಣೋ. ಎಲ್ಲ ಅಧ್ಯಾಯಗಳಲ್ಲಿ 4 ಪಾದ. ಸಾಧನಾಧ್ಯಾಯ ಪರಮಾದ್ಭುತ. ನಾವೇನು ಮಾಡಬೇಕು, ಯಾವ ಸಾಧನೆಯಿಂದ ದೇವರ ಅನುಗ್ರಹವಾಗತ್ತೆ, ಅದು 3ನೇ ಅಧ್ಯಾಯ. ಸಾಧನೆಯಿಂದ ದೇವರ ಏನು ಫಲ ಕೊಡ್ತಾನೆ ಅಂತ 4ಥ ಅಧ್ಯಾಯ. ಈ ಸಾಧನ ಮತ್ತು ಫಲ ಎರಡೂ ಅಧ್ಯಾಯಗಳಲ್ಲಿ ನೋಡಬೇಕು ಅಂದ್ರೆ ಮಹಾಭಾರತ ವನಪರ್ವ ನೋಡಿ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಅರಣ್ಯಕ್ಕೆ ಹೋದ. ಇವತ್ತು ರಾಮನ ಭಕ್ತರಾದ ಪಾಂಡವರು ವನಕ್ಕೆ ಹೊರಟಿದ್ದ. ಅವನು ಮಾಡಿ ತೋರಿಸಿದ, ಅಪ್ಪ ಮಾಡಿದ, ಮಗ ಭೀಮಸೇನ ದೇವರು ಅದೇ ದಾರಿಯಿಂದ ಹೊರಟಿದ್ದ. ಅಲ್ಲಿ ರಾಮನಿಗೂ ವನವಾಸಕ್ಕೆ ಹೋಗೋದಕ್ಕೆ ಬೇರೆ ಯಾವ ಕಾರಣ ಇರಲಿಲ್ಲ. ಇವತ್ತು ರಾಮಾಯಣ ಹೇಳುವ ಪ್ರತಿಯೊಬ್ಬರು ಹೇಳ್ತಾರೆ, ತಂದೆ ತಾಯಿಗಳ ಮಾತು ಕೇಳಿ ರಾಮ ಹೋದ ಅಂತ. ಇಡೀ ರಾಮಾಯಣ ತೆಗೆದು ನೋಡಿ, ದಶರಥ ರಾಮನಿಗೆ ಅರಣ್ಯಕ್ಕೆ ಹೋಗು ಅಂತ ಎಲ್ಲೂ ಹೇಳಿಲ್ಲ, ಬದಲಾಗಿ ಹೋಗಬೇಡ ಅಂದಿದ್ದ. ನನ್ನ ಮಾತು ನನ್ನ ಮಗ ಕೇಳ್ತಾನೆ ಅಂತೆ ದುಃಖ ಇತ್ತಂತವನಿಗೆ, ಕೇಳಲಾರದ ಮಗ ಹುಟ್ಲಿಲ್ಲಲ್ಲ ಅಂತ. ಇಡೀ ರಾಮಾಯಣದಲ್ಲಿ ಹೇಳಿದ್ದಲ್ಲ, ಎಲ್ಲರೂ ತಪ್ಪು ತಿಳ್ಕೊಂಡದ್ದು. ಯಾರ ಮಾತು ಕೇಳಿ ರಾಮ ಅರಣ್ಯಕ್ಕೆ ಹೋದದ್ದಲ್ಲ, ಅವನು ಸತ್ಯ ಸಂಕಲ್ಪ. ರಾಮಾವತಾರದಲ್ಲಿ ಅವನು ಅರಣ್ಯಕ್ಕೆ ಹೋಗುವುದು ಯುಗಗಳ ಹಿಂದೆ ಡಿಸೈಡ್ ಆಗಿತ್ತು. ಈ ಕೈಕೇಯಿ ವರ ಕೇಳಿದ ಮೇಲೆ ಅಲ್ಲ. ಕೈಕೇಯಿ ವರ ಕೇಳಿದ ಮೇಲೆ ಅರಣ್ಯಕ್ಕೆ ಹೋಗೋದಲ್ಲ. ಅವನು ರಾಮನಾಗುವುದಕ್ಕೆ ಮೊದಲು 4 ಅಲ್ಲ 10 ಅಲ್ಲ 100 ಯುಗಗಳ ಹಿಂದೆನೆ ಡಿಸೈಡ್ ಮಾಡಿಬಿಟ್ಟಿದ್ದ. ಯಾವ ಅವತಾರದಲ್ಲಿ ಏನು. ಕೃಷ್ಣಾವತಾರದಲ್ಲಿ 16,108 ಜನ ಮೊದಲೇ ಡಿಸೈಡ್ ಆಗಿದೆ. ಅದಕ್ಕೆ ಅವನ ಸತ್ಯ ಸಂಕಲ್ಪ ಅನ್ನೋ. ಹಾಗಾಗಿ ಶ್ರೀರಾಮಚಂದ್ರ ಅರಣ್ಯಕ್ಕೆ ಹೋದದ್ದು ತನ್ನ ಸಂಕಲ್ಪದಿಂದಲೇ, ಪಾಂಡವರು ಅರಣ್ಯಕ್ಕೆ ಹೋದದ್ದು ಪರಮಾತ್ಮನ ಸಂಕಲ್ಪದಿಂದಲೇ ಹೊರತು ಅಶಕ್ತರಾಗಿ ತಮಗೆ ಜೂಜಾಟ ಆಡಲಿಕ್ಕೆ ಬರೋದಿಲ್ಲ ಅಂತ ನೆಪ ಮಾತ್ರ. ಆದರೆ ಒಂದು ಸ್ವಾರಸ್ಯ ನೋಡಿ, ರಾಮನನ್ನ ಅರಣ್ಯಕ್ಕೆ ಕಳಿಸಿದ್ದು ಹೆಂಡತಿ, ಪಾಂಡವರನ್ನ ವನವಾಸಕ್ಕೆ ಕಳಿಸಿದ್ದು ಗಂಡ. ಒಟ್ಟಿ ಗಂಡ ಹೆಂಡತಿ ಕೆಲಸ ಇದೆ. ಮನೆಯಾಗಿದ್ದವರು ನಡುವೆ ಕಳಿಸೋರು. ಶ್ರೀರಾಮ ಅರಣ್ಯಕ್ಕೆ ಹೋಗೋದಕ್ಕೆ ಆ ಕೈಕೇಯಿಗೆ ಪ್ರಚೋದನೆ ಮಾಡಿದವಳು ಮಂಥರೆ. ಯಾರವಳು ಮಂಥರೆ? ಆಚಾರ್ಯರು ತಾತ್ಪರ್ಯಗಳಲ್ಲಿ ಹೇಳಿದ್ರು, ಪೂರ್ವಂ ಕ್ಷೀರಾಬ್ಧಿಜಾತ ಕಥಮಪಿ ತಪಸೈವಾಪ್ಸರಸ್ತ್ವಂ ಪ್ರಯಾತ ತಾಂ ನೇತುಂ ತತ್ತಮೋಂಧಂ ಕಮಲಜನಿರುವಾಚಾಶು ರಾಮಾಭಿಷೇಕಂ. 5ನೇ ಅಧ್ಯಾಯ ಪ್ರಾರಂಭದಲ್ಲಿ ಆಚಾರ್ಯ ಹೇಳ್ತಾರೆ, ಕಲಿಯ ಹೆಂಡತಿ ಅಲಕ್ಷ್ಮಿ, ಅವಳು ಮಂಥರೆ. ಕಲಿಯ ಹೆಂಡತಿಯಾದ ಅಲಕ್ಷ್ಮಿ ರಾಮನನ್ನ ಅರಣ್ಯಕ್ಕೆ ಕಳಿಸಿದರೆ,
ಕಲಿಯ ಅವತಾರನಾದ ದುರ್ಯೋಧನ ಪಾಂಡವರನ್ನ ಅರಣ್ಯಕ್ಕೆ ಕಳಿಸಿದ. ಗಂಡ ಹೆಂಡತಿ ಮಾಡಿದ ಕೆಲಸ ಇದೆ. ಆದರೆ ಪಾಂಡವರ ವನವಾಸ ಪರಮಾದ್ಭುತವಾದದ್ದು, ಬಹಳ ಸುಂದರ. ಇಡೀ ವನ ಪರ್ವನೇ ಕುರುಕ್ಷೇತ್ರ ಹೋಗುವವರೆಗೆ ಹೇಳಬಹುದು. ಅಷ್ಟು ವಿಚಾರಗಳು. ಪ್ರಾಯ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಪುಣ್ಯ ಪಾಪಗಳು ಜೀವನಿಗೆ ಮಾತ್ರ ಯಾಕೆ, ದೇವರಿಗೆ ಯಾಕಿಲ್ಲ? ಅವನೇ ಒಳಗಿದ್ದು ಮಾಡಿಸ್ತಾನೆ, ಅವನೇ ಪ್ರೇರಕ. ಒಂದು ಆಕಳನ್ನ ನಾನು ಕಾಲಿನಿಂದ ಒದ್ರೆ, ಕಾಲಿನಿಂದ ಒದ್ದ ಪಾಪಕ್ಕೆ ಈ ಜೀವ ಮಾತ್ರ ಯಾಕೆ ಗುರಿಯಾಗಬೇಕು? ಕಾಲಿನಲ್ಲಿರೋನು ಇಂದ್ರನ ಮಗ ಜಯಂತ, ಅವ ನನಗೆ ಪ್ರೇರಣೆ ಮಾಡಿದ್ದಕ್ಕೆ ನಾನು ಒದ್ದೆ. ಜಯಂತನಿಗೆ ಪ್ರೇರಣೆ ಈ ಅಪ್ಪ ವಾಯುದೇವರು, ಈ ಅಪ್ಪನಿಗೆ ಪ್ರೇರಣೆ ಅವರಪ್ಪ. ಹಾಗಾದರೆ ಪರಮಾತ್ಮನ ಪ್ರೇರಣೆ ವಾಯುದೇವನಿಗೆ, ವಾಯುದೇವರ ಪ್ರೇರಣೆ ಜಯಂತನಿಗೆ, ಜಯಂತ ಜೀವನಿಗೆ ಪ್ರೇರಣೆ ಮಾಡದ ಕಾಲಿನಿಂದ ಆಕಳನ್ನು ಒದ್ರೆ ಆ ಒದ್ದ ಪಾಪದೊಳಗೆ 3 ಜನ ಭಾಗಿಯಾಗ್ಲಿ. ಈ ಗಂಟಿಯನ್ನ ನಾನು ಮುರುಳಿ ಆಚಾರ್ಯ ಕೊಡ್ತೀನಿ, ಬ್ಯಾಗಲ್ಲಿ ಹಾಕೊಂಡು ಮನೆಗೆ ಹೋಗ್ರಿ. ಈ ಗಂಟಿ ಕದ್ದ ಪಾಪದೊಳಗೆ ಭಾಗಿಗಳು ಯಾರ್ಯಾರಾದ್ರು? ಇಬ್ರು. ಯಾರು? ಅಲ್ಲ, ನಾ ಇಲ್ಲೇ ನೋಡ ನೀವು ಅಂದ್ಬಿಟ್ರೆ ಮುರುಳಿ ಆಚಾರ್ಯ ಕೇಳಿ, ಏನ್ರಿ ಮಧುಸದ ಗಂಟಿ ತಗೊಂಡು ಹೋದಲ್ಲ? ಅಯ್ಯೋ ನಂದೇ ತಪ್ಪಿಲ್ಲಪ್ಪ, ನಾನು ಮನಸ್ಸೇ ಇರಲಿಲ್ಲ ತಗೊಂಡು ಹೋಗ್ಲಿಕ್ಕೆ. ಆಚಾರ್ಯ ಬಲವಂತವಾಗಿ ಕೊಟ್ರು. ಪ್ರಾಯ ಜಗತ್ತಿನೊಳಗೆ ಮಾಡುವ ವ್ಯಕ್ತಿಯ ಜೊತೆಗೆ ಮಾಡಿಸಿದವನು ಪಾಪಕ್ಕೆ ಗುರಿ ಇರ್ತಾನೆ. ಎಲ್ಲೇ ನೋಡಿ ನೀವು, ಮಾಡಿದವನ ಜೊತೆಗೆ ಮಾಡಿಸಿದ, ಮತ್ತು ಮಾಡಿಸಿದ ತತ್ವವನ್ನು ದೇವತೆಗಳಿಗೆ ಪಾಪ ಯಾಕಿಲ್ಲ, ದೇವರಿಗೆ ಯಾಕಿಲ್ಲ? ಇದನ್ನ ವನಪರ್ವದಲ್ಲಿ ಧರ್ಮರಾಜ ಪ್ರಶ್ನೆ ಕೇಳ್ತಾನೆ, ಭೀಮಸೇನ ದೇವರು ಉತ್ತರ ಕೊಡ್ತಾರೆ. ಅದ್ಭುತ ವಿಚಾರಗಳು. ಪಾಂಡವರು ಹೊರಟಿದ್ದಾರೆ ನೋಡಿ. ಎಲ್ಲೇ ಹೋಗಬೇಕಾದರೂ ಮೊದಲು ಏನ್ ಮಾಡಬೇಕು? ನೀವು ತೀರ್ಥಯಾತ್ರೆಗೆ ಹೋಗ್ರಿ, ಮನೆ ಬಿಟ್ಟು ಹೋಗ್ರಿ, ಮದುವೆಗೆ ಹೋಗಿ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಆಜ್ಞೆಯನ್ನ ಪಡೆದುಕೊಂಡು ಹೋಗ್ಬೇಕಂತೆ. 2ನೇ ಬಾರಿ ಜೂಜಾಟದಲ್ಲಿ ಸೋತು ಹೊರಟಿದ್ದಾರೆ. ಇಲ್ಲಿ ನೋಡಿ, ಜ್ಞಾನಿಗಳಾದ ಜನಮೇಜಯರಾಜನಿಗೆ ಕುತೂಹಲ ಒಳಗೆ. ಜನಮೇಜಯ ಪ್ರಶ್ನೆ ಕೇಳ್ತಾನೆ ವೈಶಂಪಾಯನರಿಗೆ, ಸ್ವಾಮಿ ಏನಾಯಿತು? ನಮ್ಮ ಪೂರ್ವಜರಾದ ಪಾಂಡವರು 2 ಬಾರಿ ಜೂಜಾಟದಲ್ಲಿ ಸೋತ ಮೇಲೆ ಹೇಗೆ ಹೊರಟರು ಅರಣ್ಯಕ್ಕೆ? ಅವರ ವನವಾಸ ಹೇಗೆ ನಡೀತು? ಎಲ್ಲರೂ ಹೊರಟ್ರೋ, ಒಬ್ರಿಬ್ರು ಹೊರಟ್ರೋ? ಹೋಗುವಾಗ ಜೊತೆಗೆ ಏನ್ ತಗೊಂಡೋದ್ರು? ಬರೆಗೈಯಿಂದ ಹೋದರು. ಅವರ ಆ ವನವಾಸದ ಬಗ್ಗೆ ನನಗೆ ಕೇಳುವ ಅಪೇಕ್ಷೆ ಇದೆ ಸ್ವಾಮಿ, ದಯಮಾಡಿ ಕೋಪ ಮಾಡಿಕೊಳ್ಳದೆ ಅದರ ವಿಚಾರವನ್ನೆಲ್ಲ ಹೇಳಿ ಅಂತಾನೆ ಜನಮೇಜಯ. ಯಾಕಂದ್ರೆ ನೋಡಿ, ಸಾಮಾನ್ಯವಾಗಿ ಮನೆ ಬಿಟ್ಟು ಯಾರು ಹೋಗ್ತಾರೆ? ಮನೆಯಲ್ಲಿ ಮರ್ಯಾದೆ ಇಲ್ಲ, ಗೌರವ ಇಲ್ಲ, ಮಕ್ಕಳು ಚೆನ್ನಾಗಿ ನೋಡ್ಕೋತಿಲ್ಲ, ಅಥವಾ ಊಟಕ್ಕೆ ಅನ್ನ ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತಾರೆ. ಆ ಯಾವ ಸಮಸ್ಯೆನೂ ಪಾಂಡವರಿಗೆ ಇರಲಿಲ್ಲ. ಐಶ್ವರ್ಯಕ್ಕೆ ಕಮ್ಮಿ ಇಲ್ಲ, ಸಂಪತ್ತಿಗೆ ಕಮ್ಮಿ ಇಲ್ಲ, ಅವ್ರದೇ ಮನೆ ಇದೆ ಇಂದ್ರಪ್ರಸ್ಥ, ತುಂಬಿದ ರಾಜ್ಯ ಸಂಪತ್ತು ಎಲ್ಲ ಇದ್ದಾಗಲೂ ರಾಜ್ಯ ಬಿಟ್ಟು ವನವಾಸಕ್ಕೆ ನಮ್ಮ ಪೂರ್ವಜರು ಹೊರಟರಲ್ಲ. ಅದಕ್ಕಾಗಿ ನೀವು ನನಗೆ ವಿಸ್ತಾರವಾಗಿ ನಿರೂಪಣೆ ಮಾಡಿ. ಕಥಂ 12 ವರ್ಷಾಣಿ ವನೇ ತೇಷಾಂ ಮಹಾತ್ಮನಾಂ ಕೇಳ್ತಾನೆ ಜನಮೇಜಯ. 1 ದಿನ ಮನೆ ಬಿಟ್ಟು ಅಡವಿಯಲ್ಲಿ ಇದ್ದು ಬರ್ಲಿಕ್ಕಾಗತ್ತಾ? ನೈಮಿಷ ಅರಣ್ಯದೊಳಗೂ ಒಳ್ಳೆ ಬೆಡ್ ಬೇಕು, ಅರಣ್ಯದೊಳಗೂ ಬೇಕು, ಚೆನ್ನಾಗಿರುವ ಬೆಡ್ ಬೇಕು, ಗಾದಿ ಬೇಕು, ವೆಸ್ಟರ್ನ್ ಟಾಯ್ಲೆಟ್ ಬೇಕು, ಗಣೇಶನ ಬಿಸಿ ಬಿಸಿ ಊಟ ಬೇಕು, ವಾಸ್ತವಿಕ ಈಸರ್ ಬೇಕು. ಅರಣ್ಯ ಅದು ನೈಮಿಷ ಅರಣ್ಯ. ಅರಣ್ಯದೊಳಗೂ ಅಷ್ಟೆಲ್ಲ ಫೆಸಿಲಿಟಿ ಇದ್ರೆ 7 ದಿನ ಇದ್ದು ಬಂದಿದ್ದೀವಿ ನಾವು. ನಿಜವಾಗಿ ಅರಣ್ಯವಾಸ ಹೇಗಿರ್ಬೇಕು? ಏನ್ ಕಂಡ್ರು ಪಾಂಡವರು? 1 ದಿನ ಕಳೆಯೋದು ಕಷ್ಟ ವನದಲ್ಲಿ. 12 ವರ್ಷ ನಿತ್ಯ ಏನ್ ಮಾಡ್ತಿದ್ರು ಅವರು? ಬೆಳಗ್ಗೆ ಎದ್ದು ರಾತ್ರಿ ಮಲಗುವವರೆಗೆ 12 ವರ್ಷ ನಮ್ಮ ಪೂರ್ವಜರು ವನದಲ್ಲಿ ಮಾಡಿದ್ದೇನೆ. ಊಟ ಏನ್ ಮಾಡ್ತಿದ್ರು, ಎಲ್ಲಿ ಮಲಗುತ್ತಿದ್ರು, ಆ ಎಲ್ಲ ವಿಚಾರವನ್ನ ನನಗೆ ವಿಸ್ತಾರವಾಗಿ ತಿಳಿಸಿ ಅಂತ ಒಂದು ಪ್ರಶ್ನೆ. ಇಷ್ಟಕ್ಕೆ ಮುಗಿಸ್ಲಿಲ್ಲ ಜನಮೇಜಯ. ಅವರೆಲ್ಲ ಒಂದು ಪ್ರಶ್ನೆ ಕೇಳಿದ, ಪಾಂಡವರ ಬಗ್ಗೆ ಕೇಳಿ ಕಣ್ಣಲ್ಲಿ ನೀರು ಬಂತಂತೆ ಜನಮೇಜಯನಿಗೆ. ಪಾಂಡವರು ಏನೋ ಗಟ್ಟಿ ಮುಟ್ಟಿ ದಷ್ಟಪುಷ್ಟಿದ್ದಾರೆ, ಪರವಾಗಿಲ್ಲ. ಈಗಾಗಲೇ ಬಹಳ ಹೊತ್ತು ನೊಂದು ಅನೇಕ ಬಾರಿ ದುರ್ಯೋಧನಾದಿಗಳಿಂದ, ದುಶ್ಯಾಸನಗಳಿಂದ ಬಯಸ್ಕೊಂಡು ಅನಿಸ್ಕೊಂಡು, ಆ ದ್ರೌಪದಿ ಹೇಗಿದ್ಲು ಸ್ವಾಮಿ 12 ವರ್ಷ ಅಂತ ಪ್ರತ್ಯೇಕ ಕೇಳ್ತಾನೆ ದ್ರೌಪದಿ ಬಗ್ಗೆ.
ದ್ರುಪದನ ಮಗಳು, ರಾಣಿಯಾಗಿ ಮೆರಿಬೇಕಾದವಳು, ಒಳ್ಳೆ ಐಶ್ವರ್ಯವಂತನಾದ ದ್ರುಪದನ ಮಗಳಾಗಿ ಅಗ್ನಿಕುಂಡದಿಂದ ಅವತಾರ ಮಾಡಿದ ದ್ರೌಪದಿಗೆ ಇದು ಯಾಕೆ ಬಂತು? ಅರಣ್ಯದೊಳಗೆ ಮನೆಯೊಳಗಿದ್ರು ಅರಣ್ಯದಲ್ಲಿದ್ದಂಗಿಲ್ಲವಳು. ಅದೇನು ಬಯಸ್ಕೊಳ್ಳೋದು, ಅಲಸ್ಕೊಳ್ಳೋದು, ಗಂಡಂದ್ರೆ ಎದುರುಗಡೆ ಇದ್ದಾಗ ಬೇರೆಯವರು ತೊಡೆ ಮೇಲೆ ಕೂಡುವಂತಾನೆ. ದ್ರೌಪದಿಯ ಬಗ್ಗೆ ಬಹಳ ದುಃಖವಾಗಿ ಜನಮೇಜಯ ರಾಜ ಕೇಳ್ತಾನೆ, ಶ್ರೋತುಮಿಚ್ಛಾಮಿ ಚರಿತಂ ಭೂರಿದ್ರವಣ ತೇಜಸ. ಮಹಾಪರಾಕ್ರಮಿಗಳಾದ ಪಾಂಡವರ ಕಥೆಯನ್ನು ಹೇಳಿ ಅಂದಾಗ ವೈಶಂಪಾಯನರಂತಾರೆ, ಒಳ್ಳೆ ಪ್ರಶ್ನೆ ಮಾಡಿದ್ದೆ, ಅವಶ್ಯವಾಗಿ ನಿನಗೆ ನಿರೂಪಣೆ ಮಾಡ್ತೇನೆ, ಯಾವ ಕಥೆಯೂ ಬಿಡದೆ ವಿಸ್ತಾರವಾಗಿ ಹೇಳ್ತೇನೆ ಅಂತ. ಬಹಳ ವಿಸ್ತಾರವಾಗಿ ಸುಮಾರು ಒಂದು 4-5 ಪುಸ್ತಕ ಇದೆ. ವನಪರ್ವನೇ ಒಂದು. ಅಷ್ಟು ವಿಸ್ತಾರವಾಗಿ ವೈಶಂಪಾಯನ ಹೇಳ್ತಾರೆ, ಪಾಂಡವರೆಲ್ಲ 2ನೇ ಬಾರಿ ಜೂಜಾಟವನ್ನು ಮುಗಿಸಿ ಸೋತ ಮೇಲೆ ತಮ್ಮ ಎಲ್ಲ ಒಡವೆ ವಸ್ತ್ರಗಳನ್ನೆಲ್ಲ ತೆಗೆದಿಟ್ಟು ನಾರು ಮಡಿಯನ್ನ ಉಟ್ಟುಕೊಂಡು ಒಬ್ಬೊಬ್ಬರಾಗಿ ಗುರುಗಳಾದ ಧೌಮ್ಯಾಚಾರ್ಯರಿಗೆ ನಮಸ್ಕಾರ ಮಾಡ್ತಾರೆ, ಭೀಷ್ಮದ್ರೋಣರಿಗೆಲ್ಲ ನಮಸ್ಕಾರ ಮಾಡ್ತಾರೆ. ವಾಸ್ತವಿಕವಾಗಿ ಸಭೆಯೊಳಗೆ ಭೀಷ್ಮಾಚಾರ್ಯರು ಯಾವ ಮಾತಾಡಿರಲಿಲ್ಲ. ತನ್ನ ದ್ರೌಪದಿಗೆ ಅವಮಾನ ಆದಾಗ ಆದರೂ ಧರ್ಮರಾಜ ಕೋಪ ಮಾಡಲಿಲ್ಲ. ಎಲ್ಲ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಧೃತರಾಷ್ಟ್ರನಿಗೂ ನಮಸ್ಕಾರವನ್ನ ಮಾಡಿ ಒಬ್ಬೊಬ್ಬರಾಗಿ ಪಾಂಡವರು ಹೊರಗೆ ಹೊರಡುತ್ತಾರೆ. ಮೊದಲು ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ ಸಹದೇವ, ಅದರ ಹಿಂದೆ ಹೊರಟಿದ್ದಾಳೆ ದ್ರೌಪದಿ. ತತಸ್ಥೆ ರಥಮಾಸ್ತಾಯೆ, ರಥದಲ್ಲಿ ಕೂತಿದ್ದಾರೆ. ಯಾವಾಗ ಪಾಂಡವರು ಹಸ್ತಿನಾವತಿಯಿಂದ ವನವಾಸಕ್ಕೆ ಹೊರಟಿದ್ದಾರೆ ವಾರ್ತೆ ಗೊತ್ತಾಯಿತು. ಸಮಗ್ರವಾದ ಹಸ್ತಿನಾವತಿಯಲ್ಲಿರುವ ಎಲ್ಲರೂ ಹೊರಟರು. 8 ವರ್ಷದ ಮಗುವನ್ನು ಹಿಡಿದು 80 ವರ್ಷದವರೆಗೆ ಮಕ್ಕಳು, ಸ್ತ್ರೀಯರು, ಪುರುಷರು ಎಲ್ಲರೂ ಕೂಡ ಪಾಂಡವರ ಜೊತೆಗೆ ನಾವು ಅರಣ್ಯಕ್ಕೆ ಹೊರಡುತ್ತೇವೆ, ಅವರು ರಥದಲ್ಲಿ ಹೊರಡಲಿ, ನಾವು ಅವರ ಜೊತೆಗೆ ಹೋಗ್ತೇವೆ ಅಂತ. ಸಮಗ್ರವಾದ ಹಸ್ತಿನಾವತಿ ಸಿದ್ಧವಾಗಿದೆ. ನೇರಮಸ್ತಿ ಕುಲಂ ಕೃಷ್ಣಂ ನವಯಂ ನಚಗೋಗ್ರಹ. ಧರ್ಮರಾಜ ಅಂತ ಎಲ್ಲಿ ಹೊರಟ್ರಿ ಅಂದ. ನೀವೆಲ್ಲರೂ ನನ್ನ ಜೊತೆಗೆ ಅರಣ್ಯಕ್ಕೆ ಬಂದ್ರೆ ನಮ್ಮಣ್ಣ ದುರ್ಯೋಧನ ರಾಜ್ಯ ಅಂತ ಯಾರನ್ನ ಆಳಬೇಕು, ಪ್ರಜೆಗಳೇ ಇಲ್ಲ ಅಂದ್ರೆ ದಯಮಾಡಿ ಯಾರು ನನ್ನ ನಟಿಸ್ಕೊಂಡು. ಇದೇ ಮಾತು ರಾಮನೂ ಆಡಿದ್ದ. ಅವತ್ತು ಶ್ರೀರಾಮಚಂದ್ರ ಅರಣ್ಯಕ್ಕೆ ಹೋಗುವಾಗ ಅಯೋಧ್ಯೆಯ ಜನ ಎಲ್ಲ ಬೆನ್ನತ್ತಿತ್ತು. ಆದರೆ ರಾಮ ಮೊದಲು ಬರಬೇಡ ಅಂದ. ಅಯೋಧ್ಯೆ ಜನ ಅಂತಾರೆ, ನೀನಿಲ್ಲದೆ ಅಯೋಧ್ಯದಲ್ಲಿ ಇರೋದಕ್ಕಿಂತ ನೀನಿದ್ದಲ್ಲಿ ಇರ್ತೀವಿ ಎಂದು. ಅಯೋಧ್ಯೆ ಒಳಗಿದ್ರೆ ಸಿಗತ್ತೆ, ಊಟ, ನಿದ್ದೆ, ಚೆನ್ನಾಗಿ ಬೆಡ್ ಸಿಗತ್ತೆ, ತಗೊಂಡೇನ್ ಮಾಡೋಣ? ನೀನಿಲ್ಲದೆ ಇಲ್ಲಿ ಸುಖವಾಗಿರೋದಕ್ಕಿಂತ ನಿನ್ ಜೊತೆಗೆ ಸುಖವಾಗಿರ್ತೇವೆ. ಅನ್ನ ಸಿಕ್ಕರು ಸರಿ, ಎಲೆ ತಿಂದ್ರು ಸರಿ, ಹಣ್ಣು ತಿಂದ್ರು ಸರಿ. ಅವತ್ತು ಆ ಅಯೋಧ್ಯೆಯ ಜನ ಆಡಿದ ಮಾತುಗಳು ಇವತ್ತು ಅದೇ ಮಾತು ಆಡ್ತಾರೆ ಹಸ್ತಿನಾವತಿಯ ಜನ. ಎಲ್ಲರೂ ಹೇಳ್ತಾರೆ ನೋಡಿ, ಯಾಕಿರ್ಬೇಕು ಅಂತಾರೆ ಇಲ್ಲಿ. ಈ ಪಾಪಿಯಾದ ದುಷ್ಟನಾದ ದುರ್ಯೋಧನ, ಈ ದುಷ್ಟನಾದ ಶಕುನಿ ಎಷ್ಟು ನಿಮ್ಮನ್ನ ಮೋಸ ಮಾಡಿದ್ದಾರೆ, ನಾವೆಲ್ಲ ಕಣ್ಣಾರೆ ಕಂಡಿದ್ದೇವೆ. ಎಷ್ಟು ದ್ರೌಪದಿಯನ್ನ ಅವಾಚ್ಯ ಮಾತುಗಳಿಂದ ಆಡಿದ್ದಾರೆ. ಇಂತಹ ಪಾಪಿಗಳ ಜೊತೆಗೆ ಇರೋದಕ್ಕಿಂತ ಸಜ್ಜನರ ಜೊತೆಗೆ ನಾವಿರಬೇಕು, ನಾವು ನಿಮ್ಮ ಜೊತೆಗೆ ಬರ್ತೇವೆ ಅಂತಾರೆ. ಯಾವಾಗಲೂ ಎಷ್ಟು ವರ್ಷ ಬದುಕಿವೆ ಅನ್ನೋದಕ್ಕಿಂತ ಬದುಕು ಹೇಗೆ ಕಂಡಿವೆ ಅನ್ನೋದು ಬಹಳ ಮಹತ್ವ. ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗೋಷ ಇವದಿಲ್ರಣ. ಏಕಾದಶ ಸ್ಕಂದ ಭಾಗವತ ಹೇಳುತ್ತದೆ, ಅಯೋಗ್ಯರ ಜೊತೆಗೆ 16 ವರ್ಷ ಇರೋದಕ್ಕಿಂತ ಒಂದೇ ದಿನ ಆಯುಷ್ಯ ದೇವರು ಕೊಡ್ತೇನಂದ್ರೂ ಸಾಕು, ಸಜ್ಜನರ ಜೊತೆಗೆ ಇರೋ ಹಾಗೆ ಮಾಡುವಂತೆ ಬೇಡಬೇಕಂತೆ. ಹಸ್ತಿನಾವತಿಯ ಜನ ಅಂತಾರೆ, ನಾವಿರೋದಿಲ್ಲ. ಬಹಳ ಆದರೆ ದುರ್ಯೋಧನ ಹಣ ಕೊಡ್ತಾನೆ, ಏನೋ ಊಟಕ್ಕೆ ಕೊಡ್ತಾನೆ, ಅದು ಎಲ್ಲ ಕೊಡಬಹುದು. ನಾವು ಹಸ್ತಿನಾವತಿಯಲ್ಲಿದ್ರೆ ದುರ್ಯೋಧನ ಬೇಕಾದ್ದು ಕೊಡಬಹುದು. ಆದರೆ ಧರ್ಮ ದುರ್ಯೋಧನಲ್ಲಿ ಇದೆಯಾ? ತಾತ್ವಿಕ ವಿಚಾರಗಳು, ಪಾಠ ಪ್ರವಚನ ನಡೆಯುತ್ತಾ ಇವರು ಅರಣ್ಯಕ್ಕೆ ಹೋದರೆ ಅದನ್ನು ಬಿಟ್ಟು ಇಲ್ಲೇನ್ ಮಾಡೋಣ ಅಂತಾರ ಅವರು. ನೀವೆಲ್ಲಿರ್ತೀರೋ ಅಲ್ಲೇ ನಾವಿರ್ತೇವೆ, ನೀವೇನು ಊಟ ಮಾಡ್ತೀರೋ ಅದನ್ನೇ ತಿಂತೇವೆ, ಪರವಾಗಿಲ್ಲ. ನೀವು ನೀರು ಕುಡಿದಿದ್ರೆ ನಾವು ನೀರು ಕುಡಿದಿರ್ತೇವೆ, ಆದರೆ ನಿಮ್ಮನ್ನ ಬಿಟ್ಟು ನಾವಿಲ್ಲಿ ಇರೋದಿಲ್ಲ ಅಂತ ಹಸ್ತಿನಾವತಿಯ ಜನ ಎಲ್ಲ ಹೊರಟು ಬಿಟ್ಟಿದ್ದಾರೆ. ಅಧರ್ಮೇಣ ಚಿತಾನುಶುತ್ವ. ಇಲ್ಲಿದ್ದವರಲ್ಲಿ ಯಾರಲ್ಲಿ ಧರ್ಮ ಇಲ್ಲ. ಸ್ವಯಂ ಕಲಿ ದುರ್ಯೋಧನ, ಅವನಲ್ಲಂತೂ ಧರ್ಮದ ಮಾತೇ ಇಲ್ಲ. ಆ ಕಲಿಯ ಆವೇಶ ಆದದ್ದಕ್ಕೆ
ಭೀಷ್ಮ, ದ್ರೋಣ, ಕೃಪಾಚಾರ್ಯ 300 ವರ್ಷ ಅಧ್ಯಯನ ಮಾಡಿದವರು ಹಾಗೆ ಕೂತಿದ್ದಾರೆ. ಅಧರ್ಮಿಗಳಲ್ಲಿ ಪಾಪಿಗಳ ಜೊತೆಗೆ ನಾವಿರೋದಿಲ್ಲ, ದಯಮಾಡಿ ನಮ್ಮನ್ನ ಕರ್ಕೊಂಡು ಹೋಗ್ರಿ ಅಂತಾರೆ. ಮೋಹಜಾಲಸ್ಯ ಯೋನಿರಿಹಿ ಮೂಢರೇವ ಸಮಾಗತಃ. ಒಬ್ಬ ವ್ಯಕ್ತಿ ಈ ಮಕ್ಕಳಿಗೆ ಔಷಧ ಹಾಕಬೇಕು ಬಾಯಿಗೆ ಅಂದ್ರೆ ತಾಯಿ ಏನ್ ಮಾಡ್ತಾಳೆ? ನೇರವಾಗಿ ನೀವು ಔಷಧ ಹಾಕ್ಲಿಕ್ಕೆ ಹೋದ್ರೆ ಮಗು ಬಾಯಿ ತೆಗೆಯಲ್ಲ, ಕಹಿ ಇದೆ ಅಂತ ಮೊದಲೊಂದು ಸ್ವಲ್ಪ ಜೇನುತುಪ್ಪ ಹಚ್ತಾಳೆ. ಆ ಜೇನುತುಪ್ಪ ತಾಯಿ ಹಚ್ಚಿದ್ದಕ್ಕೆ ಬಾಯಿ ತೆಗೀತದೆ. ಎರಡನೇ ಸಲನು ಜೇನುತುಪ್ಪನೇ ಹಚ್ತಿದ್ದಾಳೆ ತಾಯಿ ಅಂತ ತಿಳ್ಕೋತದೆ ಆ ಔಷಧ. ಹಂಗಿದೆ ದುರ್ಯೋಧನಂದು. ಮೊದಲು ಜೇನುತುಪ್ಪ ಇದ್ದಾಗ ಒಳ್ಳೆ ಮಾತಾಡ್ತಾನೆ, ಆಮೇಲೆ ಆ ಕಹಿ ಔಷಧ ಹಾಕ್ದಂಗೆ ಆಗ್ತಾನೆ. ದುರ್ಯೋಧನ ಕೊಡುವ ಸಂಪತ್ತು, ಅವನ್ ನಮಗೆ ತೋರಿಸುವ ಪ್ರೀತಿ ಅದು ವಿಷ ಇದ್ದ ಹಾಗೆ. ನಿಮ್ಮಂತಹ ಸಜ್ಜನರನ್ನ ಬಿಟ್ಟು ನಾವಿರೋದಿಲ್ಲ, ನಾವು ನಿಮ್ ಜೊತೆಗೆ ಬರ್ತೇವೆ, ನಮ್ಮನ್ನು ಇಲ್ಲಿ ಕರ್ಕೊಂಡು ಹೋಗಿ, ನಿಮ್ ಜೊತೆಗಿದ್ರೆ ನಿರಂತರ ಶಾಸ್ತ್ರಗಳ ಶ್ರವಣ ಆಗತ್ತೆ ಅಂತಾರೆ. ಭಗವಂತನ ಕಥಾಮೃತದ ಪ್ರವಚನ ಆಗತ್ತೆ, ನಾಮಸ್ಮರಣೆ ಆಗತ್ತೆ. ಮಾತೆತ್ತಿದ್ರೆ ಬೈಯೋದು, ನಿಂದೆ, ಗುರುಗಳ ನಿಂದೆ, ದೊಡ್ಡವರ ನಿಂದೆ ಸರ್ವಥಾ ನಮಗೆ ಅಪೇಕ್ಷೆ ಇಲ್ಲ. ಬುದ್ಧಿಶ್ಚ ಹೀಯತೆ ಪುಂಸಾಂ. ದೇವರು ಕೊಟ್ಟ ಬುದ್ಧಿ ಒಳ್ಳೆಯದಕ್ಕೆ ಖರ್ಚು ಮಾಡಬೇಕು. ಚೆನ್ನಾಗಿ ಒಳ್ಳೆ ತೀಕ್ಷ್ಣ ಬುದ್ಧಿವಂತಿದ್ದಾನೆ, ಎದಕ್ಕೆ ಬಳಸ್ತಾನೆ ಬುದ್ಧಿಯನ್ನ? ಕೆಲವರಿರ್ತಾರೆ ಭಾರೀ ಬುದ್ಧಿವಂತರು, ಆದ್ರೆ ಆ ಬುದ್ಧಿಯನ್ನ ದೇವರನ್ನು ತಿಳ್ಕೊಳ್ಳೋದಕ್ಕೆ, ಶಾಸ್ತ್ರ ಓದೋದಕ್ಕೆಲ್ಲ, ಇನ್ನೊಬ್ಬರ ತಪ್ಪುಗಳನ್ನು ಎಣಿಸೋದಕ್ಕೆ ಅದನ್ನ ಇಟ್ಟಿರ್ತಾರೆ. ಅವರೇನ್ ಮಾಡಿದ್ರು, ಇವರೇನ್ ಮಾಡಿದ್ರು, ಹೇಗ್ ಮಾಡಿದ್ರು, ಏನ್ ಮಾಡಿದ್ರು. ಒಂದಿಲ್ಲ ಒಂದಿನ ದೇಹ ಬಿಟ್ಟು ಯಮದೇವರ ಮುಂದೆ ನಿಂತ್ರೆ ನೀನು ಎಷ್ಟು ನಿಂದೆ ಮಾಡದಿ, ಯಾರು ನಿಂದೆ ಮಾಡದಿ ಅಂತ ಕೇಳುವುದಿಲ್ಲ. ನಿನಗೆ ಕೊಟ್ಟ ಆಯುಷ್ಯವನ್ನು ಹೇಗೆ ಸಾರ್ಥಕ ಮಾಡಿಕೊಂಡೆ ಅಂತ. ಆದ್ದರಿಂದ ನಾವು ಇಲ್ಲಿರೋದಿಲ್ಲ, ನಾವೆಲ್ಲರೂ ಹೊರಡುತ್ತೇವೆ ಅಂತ ಎಲ್ಲ ಹಸ್ತಿನಾವತಿಯ ಜನ ಸಿದ್ಧರಾಗಿದ್ದಾರೆ. ಅವರನ್ನೆಲ್ಲ ನೋಡಿ ಧರ್ಮರಾಜ ಹೇಳ್ತಾನೆ, ಧನ್ಯಾವಯಂ ಯದಸ್ಮಾನ್ ವೈ ಸ್ನೇಹ ಕಾರುಣ್ಯ ಯದ್ರಿತ. ಧರ್ಮರಾಜ ಹೇಳ್ತಾನೆ, ನಿಜವಾಗಿ ನಾವು ಧನ್ಯರು ಅಂತಾನೆ. ಪ್ರಪಂಚದೊಳಗೆ ಅತೀ ದೊಡ್ಡ ಸಂಪತ್ತು ಯಾವುದು? ಮನೆ ಅಲ್ಲ, ಕಾರು ಅಲ್ಲ, ಬಂಗ್ಲಾ ಅಲ್ಲ, ಹಣಕಾಸು, ಬೆಳ್ಳಿ ಬಂಗಾರ ಅಲ್ಲ. ನಮ್ಮನ್ನ ಪ್ರೀತಿ ಮಾಡುವ ಒಂದು 10 ಜನ ಇದ್ದಾರಂದ್ರೆ ಅವನೇ ನಿಜವಾದ ಶ್ರೀಮಂತ. ಒಬ್ಬ ವ್ಯಕ್ತಿ ಏನು ಸಂಪಾದನೆ ಮಾಡಿದ್ದಾನೆ ಅನ್ನೋದು 2 ಸಮಯದಲ್ಲಿ ಗೊತ್ತಾಗತ್ತೆ. ಅವನು ಬದುಕಿದ್ದಾಗ ಏನು ಸಂಪಾದನೆ ಮಾಡಿದ್ದಾನೆ ಅನ್ನೋದು, ಒಂದು ಅವನ ಮದುವೆಗೆ ಎಷ್ಟು ಜನ ಅಕ್ಷತೆ ಹಾಕೋದಕ್ಕೆ ಬಂದಿದ್ದಾರೆ, ಎರಡನೇದ್ದು ಅವನ ದೇಹ ಬಿಟ್ಟಾಗ ಎಷ್ಟು ಜನ ಅಕ್ಕಿ ಕಾಳು ಹಾಕ್ಲಿಕ್ಕೆ ಬಂದಿದ್ದಾರೆ. ಇದು 2 ಸಂದರ್ಭದಲ್ಲಿ ಅವನೇನು ಸಂಪಾದನೆ ಮಾಡಿದ್ದಾನೆ ಅಂತ ಗೊತ್ತಾಗತ್ತೆ. ಇವೆಲ್ಲ ಹಸ್ತಿನಾವತಿಯ ಜನ ಪಾಂಡವರು ದುಡ್ಡು ಕೊಟ್ಟದಕ್ಕೆ ಹಿಂದೆ ಬಂದವರಲ್ಲ, ಪ್ರಾಮಾಣಿಕವಾಗಿ ಪಾಂಡವರಲ್ಲಿ ಇರುವ ಧರ್ಮ ಬುದ್ಧಿಯನ್ನ ನೋಡಿ ಬಂದಿದ್ದಾರೆ. ನಾವು ಧನ್ಯರಾದಿವಿ ಅಂತಾನೆ ಧರ್ಮರಾಜ. ಇಷ್ಟು ಜನ ನಮ್ಮ ಮೇಲೆ ಪ್ರೀತಿ ಮಾಡೋರಿದ್ದಾರಲ್ಲ. ಆದರೆ ಹಸ್ತಿನಾವತಿಯ ಎಲ್ಲ ಜನರನ್ನ ನೋಡಿ ಧರ್ಮರಾಜ ಹೇಳ್ತಾನೆ, ದಯಮಾಡಿ ಬರಬೇಡಿ ನಮ್ಮ ಜೊತೆಗೆ ಅಂತಾನೆ. ಯಾಕಂದ್ರೆ ಪಿತಾಮಹರಾದ ಭೀಷ್ಮರಿದ್ದಾರೆ, ರಾಜ ಧೃತರಾಷ್ಟ್ರ, ತಾಯಿ ಗಾಂಧಾರಿ, ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ, ಇವರೆಲ್ಲ ಮಹನೀಯರನ್ನ ಬಿಟ್ಟು ನೀವೇನಾದ್ರೂ ನಮ್ಮ ಜೊತೆ ಬಂದುಬಿಟ್ರೆ ಅವನಿಗೆ ಅವಮಾನ ಮಾಡದಂಗಾಗತ್ತೆ. ಎಷ್ಟು ಗೌರವ ನೋಡಿ, ಈಗಲೂ ಕೊಡ್ತಾನೆ. ಯಾವ ಭೀಷ್ಮ, ದ್ರೋಣ, ಧೃತರಾಷ್ಟ್ರನಿಂದಲೇ ತಾವು ಅರಣ್ಯಕ್ಕೆ ಹೋಗೋ ಪ್ರಸಂಗ ಬಂದಿದೆ. ಬರಬೇಡಿ ಎಂದ. ನಿರ್ಗತತ್ವಂ ಗತಾದೂರಂ, ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾನೆ. ಹಸ್ತಿನಾವತಿಯ ಜನ ಅಂತಾರೆ, ಸರಿ ನೀನು ಬೇಡ ಅಂದದಕ್ಕೆ ನಾವೇನೋ ಇಲ್ಲಿರಬಹುದು, ಆದ್ರೆ ನಮ್ಮ ದೇಹ ಮಾತ್ರ ಇಲ್ಲಿರತ್ತಷ್ಟೆ. ನೀವು ಜೊತೆಗೆ ನೀವು ನಮ್ಮನ್ನ ಕರ್ಕೊಂಡು ಹೋದ್ರೆ ನಮ್ಮ ದೇಹ ಮನಸ್ಸು ಎರಡೂ ಅಲ್ಲಿರತ್ತೆ. ನೀವು ಬೇಡ ಅಂದ್ರೆ ನಾವಿಲ್ಲಿರ್ತೇವಷ್ಟೇ, ನಮ್ಮ ಮನಸ್ಸು ನಿಮ್ಮಲ್ಲೇ ಇರೋದು. ಆದರೂ ಒಂದು ಮಾತು ಧರ್ಮರಾಜನಿಗೆ ಎಲ್ಲ ಊರಿನ ಜನ ಹೇಳ್ತಾರೆ, 12 ವರ್ಷ ವನವಾಸ, 1 ವರ್ಷದ ಅಜ್ಞಾತ ವಾಸದ ನಂತರದಲ್ಲಿ ನೀವು ಮತ್ತೆ ಹಸ್ತಿನಾವತಿಗೆ ಬರಬೇಕು. ಈ ಸಮೃದ್ಧ ರಾಜ್ಯ ನೀವೇ ಆಳಬೇಕು. ನೀವು ಬರುವ ನಿರೀಕ್ಷಣೆ ನಾವು ಮಾಡ್ತೇವೆ, ನಾವು ಹೋಗ್ತೇವೆ ಎಂದು ಪಾಪ ಒಪ್ಕೊಂಡ್ರಂತೆ. ಹಸ್ತಿನಾವತಿಯ ಜನ ಧರ್ಮರಾಜ ಪ್ರಾರ್ಥನೆ ಮಾಡಿಕೊಳ್ತಾನೆ, ಕೈ ಜೋಡಿ ಬೇಡಿಕೊಳ್ತಾನೆ. ಎಲ್ಲರೂ ತಿರುಗಿ ಹೊರಟಿದ್ದಾರೆ. ಅಲ್ಲಾಗಿದೆ ಹೆಂಗ್ ಗೊತ್ತಾ, ಹೊರಟೇ ಬಿಟ್ಟಿದ್ದಾರೆ ಅಯೋಧ್ಯೆಯ ಜನ. ಸರಿ ನಡ್ರಿ ಅಂತ ಕರ್ಕೊಂಡು ಬಂದ ರಾಮ. ಗೊತ್ತಿತ್ತು ಅವನಿಗೆ ಈಗಲೇ ಇವ್ರಿಗೆ ಹೋಗು ಅಂದ್ರೆ ಹೋಗಲ್ಲ ಅಂತ.
ಅಯೋಧ್ಯೆಯಿಂದ ಹೊರಟು ಸರಿಯೂ ನದಿ ಸ್ನಾನ ಮಾಡಿ ಅಲ್ಲಿಂದ ತಾಮಸ ನದಿಗೆ ಬಂದರು. ಅಷ್ಟೊತ್ತಿಗೆ ಸೂರ್ಯಾಸ್ತ ಆಗಿಬಿಟ್ಟಿತ್ತು. ರಾಮ ಅಂತಾನೆ ಕತ್ತಲೆಯಲ್ಲಿ ಹೋಗೋದು ಕಷ್ಟ, ಎಲ್ಲರೂ ಇಲ್ಲೇ ಮಲಗಿರಿ ಅಂತ ಎಲ್ಲರಿಗೂ ಮಲಗಿಸಿಬಿಟ್ಟ. ಪಾಪ ನಡೀತಾ ಬಂದಿದ್ರು, ಗಾಢವಾಗಿ ನಿದ್ದೆ ಹತ್ತಿತ್ತು, ಮಲಗಿಬಿಟ್ಟಿದ್ದಾರೆ. ಮಧ್ಯರಾತ್ರಿ ಲಕ್ಷ್ಮಣನಿಗೆ, ಸುಮಂತು ಮಂತ್ರಿಗೆ ಸೀತಾದೇವಿಯನ್ನ ಎಬ್ಬಿಸಿ ರಥದಲ್ಲಿ ಕೂತು, ನೋಡು ಪಾಪ ಹೇಗೆ ಮಲಗಿದ್ದಾರೆ, ನಾವಿಲ್ಲಿಂದ ಹೋಗೋಣ ಅಂತ ಹೊರಟ ಅಂತೆ. ಎಷ್ಟು ಉಪಾಯ ಮಾಡ್ತಾನೆ ನೋಡಿ ರಾಮ. ಸುಮಂತುವಿಗೆ ಹೇಳ್ತಾನೆ, ರಥವನ್ನ ಅಯೋಧ್ಯದ ಕಡೆಗೆ ತಗೊಂಡು ಹೋಗು ಅಂತ. ಯಾಕಂದ್ರೆ ಬೆಳಗ್ಗೆ ಎದ್ದ ಮೇಲೆ ರಥದ ಗಾಲಿ ನೋಡಿ ಅದರಿಗೆ ಬೆನ್ನತ್ತಿ ಬಂದ್ಬಿಡ್ತಾರೆ ಇವರೆಲ್ಲ. ರಥ ಅಯೋಧ್ಯೆ ಕಡೆ ಹೋದರೆ ರಾಮ ಅಯೋಧ್ಯೆಗೆ ಹೋಗಿದ್ದಾನೆ ಅಂತ ತಿಳಿದು ಜನ ಎಲ್ಲ ಬರ್ತಾರೆ ಅಂತ ಸ್ವಲ್ಪ ಹೋದ ಮೇಲೆ ಅಲ್ಲಿಂದ ತಿರುಗಿಸಿಕೊಂಡು ಗಂಗಾ ನದಿಗೆ ಹೋದ. ಇಲ್ಲಿ ಹಾಗಾಗಲಿಲ್ಲ. ಆದರೆ ಕೆಲವರು ಹಸ್ತಿನಾವತಿಯಲ್ಲಿ ವಾಸ ಮಾಡುವ ಕೆಲವು ಜನ ಮಾತ್ರ ಧರ್ಮರಾಜ ಮಾಡಿದ ಪ್ರಾರ್ಥನೆ ಕೇಳಿ ನಾವು ನಿಮ್ ಜೊತೆ ಬರಲ್ಲ ಅಂದ್ರು. ಆದರೆ ಹಸ್ತಿನಾವತಿಯೊಳಗಿರುವ ಬ್ರಾಹ್ಮಣರೆಲ್ಲ ಹೇಳ್ತಾರೆ, ನಾವಂತೂ ಇರಲ್ಲ ಅಂದ್ರೆ ಅವರು ಸಾಧ್ಯವೇ ಇಲ್ಲ. 10 ಕೋಟಿ ಅಲ್ಲ 50 ಕೋಟಿ ದುರ್ಯೋಧನ ಕೊಡ್ತೀನಂದ್ರು ನಾವಂತೂ ಇರೋದಿಲ್ಲ, ನಾವು ನಿಮ್ ಜೊತೆಗೆ ಬರೋದೆ ಅಂತ 89,000 ಜನ ಬ್ರಾಹ್ಮಣರೆಲ್ಲ ಹಿಂದೆ ಬೆನ್ನತ್ಬಿಟ್ಟಿದ್ದಾರೆ. ಕೇಳ್ತಾನೆ ಇಲ್ಲ ಅವರು. ಪರವಾಗಿಲ್ಲ, ಅರಣ್ಯದೊಳಗೆ ಊಟ ಸಿಗ್ಲಿಲ್ಲ ಅಂದ್ರಿಲ್ಲ, ನೀರು ಸಿಗ್ಲಿಲ್ಲ ಅಂದ್ರಿಲ್ಲ, ಒಂದೇ ದಿನ ಬದುಕಿದ್ರು ಚಿಂತೆ ಇಲ್ಲ, ನಿಮ್ ಜೊತೆಗೆ ಹೊರಡುತ್ತೆ. ಅನಿವಾರ್ಯವಾಗಿ ಧರ್ಮರಾಜ ಹೊರಟಿದ್ದಾನೆ. ಅನೇಕ ಜನ ಬ್ರಾಹ್ಮಣರು ಬೆನ್ನು ಹತ್ತಿದ್ದಾರೆ. ತೇ ರಾಜಾನಂತು ಕುರುಶ್ರೇಷ್ಠಂ ತೇಹಂಸ ಮಧುರಸ್ವರಾಹ. ಎಲ್ಲ ಬ್ರಾಹ್ಮಣರಿಗೆ ಅಂತಾನೆ, ನಾ ನಿಮ್ಮನ್ನ ಬೇಡ ಅನ್ನೋದು ಒಂದೇ ಕಾರಣಕ್ಕೆ, ನೀವೇನೋ ನಮ್ಮ ಮೇಲಿನ ಪ್ರೀತಿಯನ್ನ ಬರ್ತೀನಂತೀರಿ, ಆದ್ರೆ ನಿಮಗೆ ಆದರ ಗೌರವ ಅಲ್ಲಿ ಎಲ್ಲಿಂದ ಮಾಡಲಿ ನಾನು ಅಂದ. ಅರಣ್ಯದೊಳಗೆ ನಿಮ್ಮೆಲ್ಲರ ಊಟದ ವ್ಯವಸ್ಥೆ ಹೇಗೆ ಮಾಡೋದು ನೋಡಿ. ಪ್ರಪಂಚದೊಳಗೆ ಯಾವುದೇ ತಪ್ಪು ಮಾಡಿ ದೇವರು ಕ್ಷಮಾ ಮಾಡುತ್ತಾರೆ. ಏಕಾದಶಿ ಒಂದಿನ ಅವಲತ್ತಿದ್ರು ಕ್ಷಮಾ ಮಾಡ್ತಾರೆ, ಏನೋ ಸ್ನಾನ ಮಾಡದೆ ಚಹಾ ಕುಡಿದ್ರು ಕ್ಷಮಾ ಮಾಡ್ತಾರೆ. ದೇವರು ಒಂದು ತಪ್ಪನ್ನ ಕ್ಷಮಾ ಮಾಡಲ್ಲ ಅಂತ ಅವನೇ ಹೇಳಿದ ಮಾತು, ಬೇರೆಯವರಲ್ಲ. ಚತುರ್ಥ ಸ್ಕಂದ ಭಾಗವತದಲ್ಲಿ ದೇವರೇ ಹೇಳ್ತಾನೆ, ಯಾವ ತಪ್ಪಾದರೂ ನಾನು ಕ್ಷಮಾ ಮಾಡುತ್ತೇನೆ, ನಾನು ಕ್ಷಮೆ ಮಾಡದಿರುವ ಒಂದು ತಪ್ಪು ನನ್ನ ಭಕ್ತರ ನಿಂದೆ, ಅದರಲ್ಲಿಯೂ ಬ್ರಾಹ್ಮಣರ ನಿಂದೆ ಸರ್ವಥಾನ ಸಹನ ಮಾಡಲ್ಲ ಅಂತಾನೆ ದೇವರು. ವೇದಶಾಸ್ತ್ರಗಳ ಅಧ್ಯಯನ ಮಾಡಿದ ಬ್ರಾಹ್ಮಣರನ್ನ ಅವಮಾನ ತಿರಸ್ಕಾರ ನಿಂದೆ ಮಾಡಿದರೆ ಅದಕ್ಕಿಂತ ದೊಡ್ಡ ಬ್ರಹ್ಮಹತ್ಯೆ ಇನ್ನೊಂದಿಲ್ಲ. ಕರಿಲೇಬೇಡಿ ನೀವು. ನಿಮಗೆ ಆದರ ಗೌರವ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಬ್ರಾಹ್ಮಣರನ್ನ ಕರೆಯೋದೇ ಬೇಡ, ಕರೆದು ಅವರಿಗೆ ಅಗೌರವ ಬೇಡ, ದಯಮಾಡಿ ಬರಬೇಡಿ ಅಂತಾನೆ. ಇದೇ ಮಾತು ಪಂಚಮಸ್ಕಂದದಲ್ಲಿ ಜಡಭರ್ತರನ್ನ ನೋಡಿ ರಘುಗಣ ರಾಜ ಹೇಳ್ತಾನೆ. ಹೆಗಲ ಮೇಲೆ ಪಲ್ಲಕ್ಕೆ ಹೊರಿಸಿದ್ನಲ್ಲ, ನೀನು ಯಾರು ಅಂತ ಕೇಳ್ತಾನೆ. ನಾಹಂ ವಿಶಂಕೆ ಸುರ ರಾಜವಜ್ರಾತ್ ನ ತ್ರಕ್ಷಶೂಲಾನ್ನ ಯಮಸ್ಯ ದಂಡ. ನಮ್ಮ ಸ್ವಾಮಿಗಳು ಒಂದು ಕಥೆ ಹೇಳ್ತಿದ್ರು. ಒಬ್ಬ ಬ್ರಾಹ್ಮಣ ಇದ್ದ, ಒಳ್ಳೆ ಸದಾಚಾರಿ ಬ್ರಾಹ್ಮಣ, ಗೋಪಿ ಚಂದನ ಮುದ್ರೆ ಹಚ್ಕೊಂಡು ಸಂಧ್ಯಾ ವಂದನೆ ಮಾಡೋದು. ಆದರೆ ಅವನಿಗೆ ಒಂದು ಮನೆ ಅಂತಿರಲಿಲ್ಲ, ಓಡಾಡ್ತಿದ್ದ. ದೇಶಾವರಿ ಬ್ರಾಹ್ಮಣ. ಈ ಊರಿಂದ ಬೇರೆ ಊರಿಗೆ ಹೋಗ್ಬೇಕು, ಆ ಊರಿಂದ ಬೇರೆ ಊರಿಗೆ, ಅವನೊಂದೇ ಕೆಲಸ. ಆ ಊರಲ್ಲಿ ಯಾರಾದ್ರೂ ಮಡಿಯಿಂದ ಅಡಿಗೆ ಮಾಡಿ ಹಾಕ್ತಿದ್ರೆ ಊಟ ಮಾಡೋದು, ತನಗೆ ಬಂದ ಒಂದೆರಡು ಮಾತು ಹೇಳ್ತಿದ್ದ, ಬೇರೆ ಊರಿಗೆ ಹೋಗ್ಬೇಕು, ಇದೇ ಒಂದು ಕೆಲಸ. ಆ ದೇಶಾವರಿ ಬ್ರಾಹ್ಮಣ ಸಂಚಾರ ಮಾಡ್ತಾ ಒಂದು ಹಳ್ಳಿ ಊರಿಗೆ ಬಂದ. ಆ ಹಳ್ಳಿ ಊರೊಳಗೆ ಕೇಳ್ದ, ಏನಪ್ಪ ಮತ್ತೆ ಇವತ್ತು ತೀರ್ಥ ಪ್ರಸಾದ ವ್ಯವಸ್ಥೆ ಆಗತ್ತಾ? ಹಳ್ಳಿ ಜನ ಅವ್ರಿಗೆ ಗೊತ್ತಿರ್ಬೇಕಲ್ಲ, ಅವ್ರಿಗೊಂದು ತೀರ್ಥ ಅಂದ್ರೆ ಒಂದೇ, ಅವ್ರು ತಮ್ಮ ತೀರ್ಥ ಹೇಳ್ತಾರಷ್ಟೇ. ಅವ್ರಂದ್ರು ಈ ತೀರ್ಥ ಪ್ರಸಾದ ನಮ್ಗೇನು ಗೊತ್ತಿಲ್ಲ, ಏನಿಲ್ಲಪ್ಪ ಮಡಿಯಿಂದ ಊಟ ಆಗತ್ತಾ ಅಂತ ಕೇಳಿದೆ. ನೋಡಿ ನಮ್ಮ ಊರಲ್ಲಿ ಆ ಕುಲಕರ್ಣಿಯ ಮನೆ ಒಂದೇ ಇದೆ, ಅವರೊಬ್ಬರೇ. ಅಕಸ್ಮಾತ್ ಆಗಿ ಅವ್ರ ಮನೆಗೆ ಹೋಗ್ರಿ, ಅವ್ರು ಏನಾದ್ರು ಹಾಕಿದ್ರೆ ಆಗಬಹುದು ಅಂತ ಊರಿನ ಜನ ಎಲ್ಲ ಹೇಳಿದ್ರು. ಬಂದ ಈ ಬ್ರಾಹ್ಮಣ ಆ ಕುಲಕರ್ಣಿಗೆ ಹೇಳ್ತಾನೆ, ನಾವು ದೇಶಾವರಿ ಬ್ರಾಹ್ಮಣ, ಇವತ್ತು ಒಂದು ದಿನ ನಿಮ್ಮ ಮನೆಯಲ್ಲಿ ತೀರ್ಥ ಪ್ರಸಾದ ಆಗ್ತದ. ಅವನಿಗೆ ಎಲ್ಲಿಲ್ಲದ ಆನಂದ ಕುಲಕರ್ಣಿಗೆ. ಅವನಂತಾನೆ, ಕರೆದ್ರು ನಮ್ಮ ಊರಿಗೆ ಆಚಾರಗಳೇ ಬರಲ್ಲ, ಬಸ್ ಬರೋದಿಲ್ಲ, ಗಾಡಿ ಬರೋದಿಲ್ಲ ಅಂತ ಪಾಪ ಕರೆದ್ರು ಬರಲ್ಲ, ನೀವು ಕರೆಯದೇ ಬಂದಿದ್ದೀರಿ, ದೊಡ್ಡ ಸೌಭಾಗ್ಯ, ಬನ್ನಿ ಅಂತ ಕರೀತಾರೆ. ಹೆಂಡತಿಗೆ ಹೇಳ್ದ, ಯಾರೋ ಒಬ್ಬರು ಆಚಾರ ಬಂದಿದ್ದಾರೆ, ಮಡಿಯಿಂದ ಅಡಿಗೆ ಮಾಡುವಂತ. ಪಾಪ ಅವಳು ಸಾಧ್ವಿ ಶಿರೋಮಣಿ. ಅಡಿಗೆ ಆಯಿತು, ನೈವೇದ್ಯ ಆಯಿತು, ಬ್ರಾಹ್ಮಣನ ಪಾದ ತೊಳೆದ, ಎಲೆ ಆಯಿತು, ಊಟ ಆಯಿತು, ಕೈ ತುಂಬ ದಕ್ಷಿಣೆ ಕೊಟ್ಟ, ಮಂತ್ರಾಕ್ಷತೆ ಕೊಡ್ತಾರೆ.
ಆ ಕುಲಕರ್ಣಿ ಬ್ರಾಹ್ಮಣ ಆಶೀರ್ವಾದವನ್ನು ಮಾಡಿದರು. ಇನ್ನೇನು ಅವ್ರ ಕೆಲಸ ಏನಿತ್ತು, ಊಟ ಅಂತ ಹೊರಡಬೇಕಲ್ಲ. ಅವರು ಹೊರಟಾಗ ಈ ಬ್ರಾಹ್ಮಣ ಕುಲಕರ್ಣಿ ಅಂತಾನೆ, ಯಾಕೆ ಹೋಗ್ತೀರಿ ಅಂದ. ಅಲ್ಲ, ನೀನೇನು ಒಟ್ಟಿಗೆ ಬೇರೆ ಬೇರೆ ಊರಿಗೆ ಹೋಗಿ ಊಟನೇ, ನಮಗೂ ಒಂದು ಭಾಗ್ಯ ಸಿಗತ್ತೆ, ಒಂದು 4 ದಿನ ಇರ್ಬೋದಲ್ಲ. ಎಷ್ಟು ವರ್ಷ ಆಯಿತು ನಮ್ಮ ಮನೆ ಬ್ರಾಹ್ಮಣರೇ ಬಂದಿಲ್ಲ, ಅನ್ನದಾನವೇ ಆಗಿಲ್ಲ, ಒಂದು 4-5 ದಿವಸ ನಮ್ಮ ಮನೆಯಲ್ಲಿ ಇರಬಹುದು. ಬ್ರಾಹ್ಮಣ ವಿಚಾರ ಮಾಡ್ತಾನೆ, ಏನ್ ಎಲ್ಲಿ ಹೋದ್ರು ಅಷ್ಟೇ ಅಲ್ಲ, ತೀರ್ಥ ಪ್ರಸಾದ, ಇವ್ರು ಪಾಪ ಅಷ್ಟು ಆದರದಿಂದ ಕರೀತಿದ್ದಾರೆ, ಯಾಕೆ ಇರಬಾರದು ಅಂತ ಅನಿಸ್ತವ್ರಿಗೆ. ಆಯ್ತು, ಇರ್ತೇನೆ ಅಂದ್ರು. ಮೊದಲನೇ ದಿನ ಏನು ಆದರ ಗೌರವ ಇತ್ತು ನೋಡಿ, 2ನೇ ದಿನ ಸ್ವಲ್ಪ ಕಡಿಮೆ ಆಯ್ತು. ನೀವೆಲ್ಲೇ ನೋಡಿ ಅತ್ತೆ ಮನೆಗೆ ಹಳೆ ಬಂದ್ರು ಮೊದಲನೇ ದಿನ ಕಾಲು ತೊಳೆದು ನೀರು ಹಾಕಿ ಒಳಗೆ ಕರೆದು ಕೂಡಿಸ್ತಾರೆ. 2ನೇ ದಿನ ಹಳೆ ಅಂದ್ರೆ ಅಲ್ಲೇ ನೀರು ತೊಳ್ಕೊಂಡು ಒಳಗೆ ಬನ್ನಿ ಅಂತ. 3ನೇ ದಿನ ಹಳೆ ಅಂದ್ರೆ ಮಾಡಿಟ್ಟಿದ್ದೆ, ನೀವು ಬಡಿಸ್ಕೋರಿ, ನನ್ನ ಮಗಳಿಗೂ ಬಡಿಸ್ರಿ ಅಂತ. 4ನೇ ದಿನ ಕೂಕರಲ್ಲಿ ಹಾಕಿಟ್ಟು ನೀವು 3 ಕೂಗುತ್ತದೆ, ಪಿತೃ ಪಿತಾಮಹ ಪ್ರಪಿತಾಮಹ 3 ಕೂಗಿದ ಮೇಲೆ ನೀವು ಹಾಕೊಳ್ರಿ, ಅವರಿಗೂ ಹಾಕೊಳ್ರಿ. 4ನೇ ದಿನ ಆ ಡಬ್ಬಿಯಲ್ಲಿ ಅಕ್ಕಿ ಇದ್ದಾಳೆ ಅಂದ್ರೆ ನಿಮಗೂ ಮಾಡ್ರಿ, ನಮಗೂ ಮಾಡ್ರಿ. ಬುದ್ಧಿವಂತನಾಗಿದ್ರೆ ಅಟ್ರ ಜಾಗ ಖಾಲಿ ಮಾಡಬೇಕು. ಯಾವಾಗಲೂ ಎಲ್ಲೇ ಇದು ಒಂದು ಕಡೆ ಅಂತಲ್ಲ, ಅತೀ ಆದರ ಆದರೆ ಅದು ಅನರ್ಥಕ್ಕೆ ಕಾರಣ. 1 ದಿನ ಆಯ್ತು, 2ನೇ ದಿನ ಅಡಿಗೆ ಆಯ್ತು, ಊಟ ಎಲ್ಲ ಆಯ್ತು, 3 ದಿನ ಆಯ್ತು, 4ನೇ ದಿನ ಪಾಪ ಕುಲಕರ್ಣಿಗೆ ಏನೋ ಒಂದು ಸ್ವಲ್ಪ ದುರ್ಬುದ್ಧಿ ಬಂತು. ಕುಲಕರ್ಣಿ ಅಂತಾನೆ, ಅಲ್ಲ ನೀವು ಬಂದು 3 ದಿನ ಆಯ್ತು, ನಿತ್ಯ ನಿಮ್ಮ ಪೂಜೆ ಎಲ್ಲ ಮಾಡಿ, ನನ್ನೊಂದು ಪ್ರಶ್ನೆ ಇದೆ ಅಂತ ಕೇಳು ಅಂದ್ರು ಅವರು. ಅಲ್ಲಿ ನಿಮ್ಮ ಪಾಲು ತೊಳಿತೇವೆ ಸರಿ, ಅಡಿಗೆ ಮಾಡಿ ಊಟಕ್ಕೆ ಹಾಕ್ತೇವೆ ಸರಿ, ದಕ್ಷಿಣೆ ಕೊಡ್ತೇವೆ ಸರಿ, ಆಶೀರ್ವಾದ ನೀವೇ ಯಾಕೆ ಮಾಡ್ಬೇಕು, ನಾ ಯಾಕೆ ಮಾಡಬಾರದು ಅಂತ. ದಕ್ಷಿಣೆ ಕೊಡೋರು ನಾವಲ್ವಾ, ಕೊಡೋರು ನಾವು, ತಗೊಳ್ಳೋರು ನೀವು. ನಾವು ಕೊಟ್ಟ ಮೇಲೆ ನೀವು ತಗೊಳ್ಳೋದಂದ್ರೆ ನಾವೇ ಆಶೀರ್ವಾದ ಮಾಡಬೇಕು, ನೀವ್ ಯಾಕೆ ಮಾಡೋದು. ಈ ಪಾಪ ಬ್ರಾಹ್ಮಣ ಅಂತ ನೋಡು, ಪ್ರಾಚೀನ ಕಾಲದಿಂದಲೂ ಪದ್ಧತಿ, ಮನೆಗೆ ಬಂದ ಬ್ರಾಹ್ಮಣರಿಂದ ಆಶೀರ್ವಾದ ಮಾಡಿಸ್ಕೊಳ್ಳೋದು ನೋಡಿ. ಪದ್ಧತಿ ಏನಿಲ್ಲ, ಇವತ್ತಿಂದ ಚೇಂಜ್ ಆಗೋ. ನಾನೇ ನಿಮ್ಮ ತಲೆ ಮೇಲೆ ಅಕ್ಷತೆ ಹಾಕ್ತೀನಿ, ನೀವು ನನಗೆ ನಮಸ್ಕಾರ ಮಾಡಬೇಕು ಅಂದ ಕುಲಕರ್ಣಿ. ಇವರೇನು ಟೆನ್ಷನ್ ಮಾಡ್ಕೊಳ್ಳೋ ಆಚಾರ ಇರಲಿಲ್ಲ, ಅವರಂದ್ರೆ ಅವಶ್ಯ ಆಯಿತು ಅಂದ. ಅವತ್ತೇ ಡಿಸೈಡ್ ಮಾಡಿದ್ರು, ಇವತ್ತಿಲ್ಲಿನ ಜಾಗ ಖಾಲಿ ಮಾಡೋದು. ಯಾವಾಗ ನಮಸ್ಕಾರ ಮಾಡಿಸ್ಕೊಳ್ತಾರೆ ಅಂದ್ರೆ ಬಹಳ ದಿನ ಇರಬಾರದು ಅಂತ. ಕೊನೆಯದು 4ನೇ ದಿವಸ ಊಟ ಆಯಿತು. ಆ ಮನೆ ಯಜಮಾನ ಕುಲಕರ್ಣಿ ಮಂತ್ರಾಕ್ಷ ತಗೊಂಡು ಬಂದ. ಅವರ ಆಚಾರ ಪಾಪ ಅವ್ರಿಗೆ ಏನಿಲ್ಲ, ಸರ್ವತ್ರ ವ್ಯಾಪ್ತ ದೇವರು ಇವನೊಳಗೂ ಇದ್ದಾನೆ. ಎಚ್ಚಕಿಂಚಿತ್ ಜಗತ್ ಸರ್ವ ಅಣುರೇಣ ತೃಣ ಕಷ್ಟ, ಇವನಲ್ಲೂ ಒಂದು ಬಿಂಬರೂಪದಿಂದ ಇದ್ದಾನೆ ಅಂತ ಅವ್ರು ನಮಸ್ಕಾರ ಮಾಡಿಬಿಟ್ರು ಅಂತರ್ಯಾಮಿ ದೇವರಿಗೆ. ಆದ್ರೆ ಇವ ನನಗೇ ನಮಸ್ಕಾರ ಮಾಡಿದ ಅಂತ ಆಶೀರ್ವಾದ ಮಾಡುವ, ತುಂಬಾ ಚೆನ್ನಾಗಾಯ್ತು, ಇನ್ನೊಂದೆರಡು ದಿನ ಇರಬೇಕಾಗಿತ್ತು ಸಾಕು ಅಂದರು. ಇಷ್ಟು ಆದರ ಗೌರವ ಆದ್ರೆ ಇನ್ನೇನು ಬೇಕು, ನಾನೇನು ಹೋಗಿ ಬರ್ತೇನೆ, ನನ್ನನ್ನು ಇಟ್ಕೊಂಡು 4 ದಿನ ಊಟಕ್ಕೆ ಹಾಕಿದ್ರಿ, ಒಳ್ಳೆ ದೇವರು ನಿಮ್ಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಹೊರಟ. ಆ ಕುಲಕರ್ಣಿ ಪಾಪ ತನ್ನ ಮನೆ ಬಾಗಲ ಹತ್ರ ಅವರನ್ನು ಬಿಟ್ಟು ಬರಬೇಕು ಅಂತ ಬರ್ತಿದ್ದ. ಅವನ ಮನೆಯೊಳಗೆ ಒಂದು ಬೆಳ್ಳಗಾದ ಕುದುರೆ ಇತ್ತು, ದೊಡ್ಡ ಶ್ರೀಮಂತ ಇದ್ದ, ಅವನು ಓಡಾಡ್ತಿದ್ದ ಕುದುರೆ ಮೇಲೆ. ಆ ಬ್ರಾಹ್ಮಣರನ್ನ ಕಳಿಸಿ ಕುದುರೆಗೆ ನೀರು ಕುಡಿಸಿ ತಾನು ಊಟಕ್ಕೆ ಹೋಗಬೇಕು ಅಂತ ಒಂದು ಪಾತ್ರೆಯಲ್ಲಿ ತಂದು ನೀರು ಇಡ್ತಾನೆ. ಜಾಡಿಸಿ ಆ ಕುದುರೆ ಒದ್ರೆ 2 ಕಣ್ಣಿನ ಗುಡ್ಡಿ ಕಿತ್ತಿ ಹೊರಗೆ ಬಿದ್ದಿದ್ದು ಅಂತೆ. ಬ್ರಾಹ್ಮಣ ನಮಸ್ಕಾರ ಮಾಡೋದು ಗೇಟ್ ದಾಟಿರ್ಲಿಲ್ಲ. ಇನ್ನು ರಿಪೇರಿ ಮಾಡದೇ ಇದ್ದಷ್ಟು ಕಣ್ಣುಗಳು 2 ಹೋಗಿಬಿಡ್ತು. ಯಾವ ಅಪರಾಧಕ್ಕೆ ಅಲ್ಲಿ ದಂಡ ಇದೆ ನರಕದಲ್ಲಿ, ಬ್ರಾಹ್ಮಣನ ನಿಂದಿಗೆ ಇಲ್ಲೇ ಕೊಟ್ಟು ಬಿಡ್ತಾನೆ. ಸೆಮಿ ನರಕ ಭೂಮಿ ಅಂದ್ರೆ ಎಂದಿಗೂ ಮಾಡತಕ್ಕದ್ದಲ್ಲ. ಅನಾದರ, ಅಗೌರವ ಅದು ಭಯಾನಕ. ಅದರಲ್ಲಿಯೂ ವಿಶೇಷವಾಗಿ ನಿತ್ಯದಲ್ಲಿ ವೇದಶಾಸ್ತ್ರಗಳನ್ನ, ಗಾಯತ್ರಿ ಮಂತ್ರದ ಜಪ ಮಾಡೋ ವ್ಯಕ್ತಿಯನ್ನ ಸರ್ವಥಾ ನಿಂದೆ ಮಾಡತಕ್ಕದ್ದಲ್ಲ, ಬೇಡ ಅಂತ ಧರ್ಮರಾಜ. ನೀವು ಬರ್ತಾ ಇರೋದು ನನ್ನ ಮೇಲೆ ಪ್ರೀತಿಯಿಂದ, ನಿಮಗೆ ನಾನು ಸತ್ಕಾರ ಮಾಡ್ಲಿಕ್ಕೆ ಆಗುದಿಲ್ಲ. ಅರಣ್ಯದೊಳಗೆ ನಿಮ್ಗೆ ಏನ್ ಮಾಡ್ಲಿಕ್ಕಾಗತ್ತೆ, ಇಂದ್ರಪ್ರಸ್ಥದಲ್ಲಿ ಆದ್ರೆ ನಿಮ್ಗೆಲ್ಲ ವ್ಯವಸ್ಥೆ ಮಾಡಬಹುದು, ನನ್ನಿಂದ ಬ್ರಾಹ್ಮಣ ದ್ರೋಹ ಆಗೋ ಹಾಗೆ ಮಾಡಬೇಡಿ. ಎಷ್ಟು ಬೇಡ್ಕೊಳ್ತಾನೆ. ಆದರೆ ಬ್ರಾಹ್ಮಣರಂತಾರೆ, ನೀ ಹತ್ಯ ರಕ್ಷೋ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಪರವಾಗಿಲ್ಲ, ನೀ ನಮ್ಮನ್ನ ಸತ್ಕಾರ ಮಾಡದಿದ್ದು ನಾವೇ ತಪ್ಪು ತಿಳ್ಕೊಳ್ಳೋದಿಲ್ಲ. ಆದ್ರೆ ಒಂದು ಆನಂದ, ನಿಮ್ ಜೊತೆಗಿದ್ದೇವೆ ಅಂತ ಆನಂದ ಇದೆ ನಮಗೆ. ಸರಿ ಅಂತ ಹೊರಟ್ರಂತೆ. ವಿಚಿಂತ್ಯತೆ ಶಾಂಭರಣಾಯ ಧರ್ಮಜ ಸಂಪೂರ್ಯ ಸೂರ್ಯಸ್ಥಿತಮಚ್ಯುತಂ ಪ್ರಭು. ಚಿಂತೆ ಶುರುವಾಯಿತು. ಪ್ರಾಯ ಧರ್ಮರಾಜನಷ್ಟು ಒಳ್ಳೆ ವ್ಯಕ್ತಿ ಇಡೀ ಮಹಾಭಾರತದಲ್ಲಿ ಸಿಗಲ್ಲ ನೋಡಿ.
ಬರುವಾಗಲೇ ಹೇಳಿದ ಬ್ರಾಹ್ಮಣರಿಗೆ ನನ್ನ ಜೊತೆ ಬರಬೇಡಿ, ನಾವು ಹೇಗೋ ಇರ್ತೇವೆ, ಎಲೆ ತಿಂದು ಇರ್ತೇವೆ, ಹಣ್ಣು ತಿಂದಿರ್ತೇವೆ, ನೀರು ಕುಡಿದಿರ್ತೇವೆ, ಪಾಕ ಕುಡಿದಿರ್ತೇವೆ, ನೀವು ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಬರುವಾಗಲೇ ಹೇಳಿದ. ಆದರೂ ಬೆನ್ನತ್ತಿ ಬ್ರಾಹ್ಮಣರು ಬಂದಿದ್ದಾರೆ, ಇನ್ನೂ ಅರಣ್ಯಕ್ಕೆ ವನವಾಸ ಬರ್ತಿದ್ದಾರೆ. ಬರುವಾಗಲೇ ಚಿಂತೆ, ತಮ್ಮಂದರ ಜೊತೆಗೆಲ್ಲ ಮಾತಾಡ್ತಾನೆ, ಇವರೆಲ್ಲರ ವ್ಯವಸ್ಥೆ ಹೇಗೆ ಮಾಡ್ಲಿ, ಏನಿದ್ರು ನಮ್ಮ ಜೊತೆಗೆ ಬರ್ತಿದ್ದಾರೆ, ವನವಾಸ ನಮಗಿರೋ ಅವರಿಗಲ್ಲ, ಅವರು ಆನಂದವಾಗಿ ಇರಬೇಕು, ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಏನ್ ಮಾಡ್ಲಿಕ್ಕೆ ಸಾಧ್ಯ, ಕೈಯೊಳಗೆ ಹಣ ಇಲ್ಲ, ಅಲ್ಲಿಂದ ಬರುವಾಗ ಏನೋ ಸ್ವಲ್ಪ ಸಂಪತ್ತು ತಗೊಂಡು ಬಂದಿದ್ರೆ ಇವರು ಊಟದ ವ್ಯವಸ್ಥೆ ಮಾಡಬಹುದಾಗಿತ್ತು. 4 ಜನ ತಮ್ಮಂದರ ಮುಂದೆ ತನ್ನ ದುಃಖವನ್ನ ಹೇಳ್ಕೊಳ್ತಾನೆ, ಚಿಂತೆ ಮಾಡ್ತಿದ್ದಾನೆ. ಆ ಬ್ರಾಹ್ಮಣರ ಗುಂಪಿನೊಳಗೆ ಶೌನಕ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಆ ಶೌನಕ ಬ್ರಾಹ್ಮಣ ಧರ್ಮರಾಜನ ಈ ಚಿಂತೆಯನ್ನ ನೋಡಿ ಅವರು ಮಾತಾಡ್ತಾನೆ, ಯಾಕೆ ರಾಜ ಅಷ್ಟು ಚಿಂತೆ ಮಾಡುತ್ತಿದ್ದಿ ಎಂದ. ನೀನು ಹಸ್ತಿನಾವತಿಯೊಳಗಿದ್ದಾಗ ನಿತ್ಯದಲ್ಲಿ ದಾನ ಧರ್ಮ ಮಾಡ್ತಿದ್ದಿ. ಸಾಮಾನ್ಯವಾಗಿ ನೋಡಿ, ನಾವೆಲ್ಲ ದಾನಗಳು ಅಂತ ಕೊಡೋದು ಯಾವಾಗ ಅಲ್ವಾ? ಯಾರಾದ್ರೂ ಹೋದ್ರೆ ನೆಕ್ಸ್ಟ್ ದಾನ, ಯಾರಾದ್ರೂ ಹೋಗೋದೇ ಕಾಯ್ಬೇಕು, ಕೈಕೊಟ್ಟು ಸಮಾರಾಧನೆ. ಆಕ್ಚುಲಿ ಒಬ್ಬ ವ್ಯಕ್ತಿ ದೇಹ ಬಿಟ್ಟ ಮೇಲೆ 3, 4, 10, 12ನೇ ದಿವಸಕ್ಕೆ ನಾವು ಒಂದು ಫೋಟೋ ಅವ್ರದ್ದು ಮಾಡಿ ವೈಕುಂಠ ಸಮಾರಾಧನೆ ದಿವಸ ಕೆಳಗೆ ಬರೆದು ಬಿಟ್ಟಿರ್ತೀವಿ, ವೈಕುಂಠವಾಸಿ, ಕೈಲಾಸವಾಸಿ. ನಾವೇ ವೈಕುಂಠಕ್ಕೆ ಹೋಗಿ ರೂಮ್ ಬುಕ್ ಮಾಡಿ ಬಂದವರ ಬರೆದಿರ್ತೀವಿ ಅಲ್ಲಿ. ಅಷ್ಟು ಸರಳವಾಗಿ ವೈಕುಂಠಕ್ಕೆ ಹೋದವರಿಂದ ಯಾಕೆ ಮಧ್ವಾಚಾರ್ಯ ಭೂಮಿಗೆ ಬಂದ್ರು, ಬ್ರಹ್ಮಸೂತ್ರ ಯಾಕೆ, ಟೀಕಾರ್ಯರು ಯಾಕೆ, ಸುಧಾ ಯಾಕೆ, ಅಪರೋಕ್ಷ ಜ್ಞಾನ ಆಗೋದು ಬೇಡವಾ, ಲಿಂಗದೇಹ ಭಂಗ ಆಗೋದು ಬೇಡವಾ, ಪ್ರಾಚೀನ ಕರ್ಮಗಳು ಮುಗಿಯೋದು ಬೇಡವಾ, ಸತ್ತಾಕ್ಷಣ ಮೋಕ್ಷ ಆಗಿಬಿಡತ್ತ. ಸ್ವರ್ಗವಾಸಿನೂ ಇಲ್ಲ, ಕೈಲಾಸವಾಸಿನೂ ಇಲ್ಲ, ಒಂದೇ ವಾಸಿ ಇಲ್ಲಿಲ್ಲ, ಅದಕ್ಕೆ ವಾಸಿ ನೀವೆಲ್ಲ ಇದ್ದವರು. ಬಹಳ ತಪ್ಪದು. ಇಲ್ಲಿಂದ ಹೊರಟ ವ್ಯಕ್ತಿ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ. ಒಂದು ತಪ್ಪು, ಅವ್ರು ಯಾವುದೋ ಲೋಕದಲ್ಲಿ ಸ್ವರ್ಗವಾಸಿ, ಕೈಲಾಸವಾಸಿ ಅಂತ. ಇನ್ನು ಕೆಲವರು ನೋಡಿ, ಆ ಮನೆಯೊಳಗೆ ಯಾರು ಹಿರಿಯರು ಸಾಯ್ತಾರೆ, ಸೊಸೆ ಹಡಿತಾಳೆ, ಗಂಡು ಹುಟ್ಟಿದ್ರೆ ನಮ್ಮ ಮಾವ ಬಂದ್ರು. ವೇದವ್ಯಾಸದೇವ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಇಲ್ಲಿಂದ ಒಬ್ಬ ಜೀವ ಹೋದ ಮೇಲೆ ಅವನು ಮತ್ತೆ ತಿರುಗಿ ಬರ್ಲಿಕ್ಕೆ ಎಷ್ಟು ವರ್ಷ ಬೇಕು. ಇವತ್ತು ಹೋದ್ರೆ 14ನೇ ದಿವಸಕ್ಕೆ, 15 ದಿವಸಕ್ಕೆ, 1 ತಿಂಗಳಿಗೆ ಹುಟ್ಟಿ ಬರಲ್ಲ. ಅಕಸ್ಮಾತ್ ಆಗಿ ಮುಂದಿನ ಜನ್ಮ ಇದ್ದು ಮಾನವ ಜನ್ಮನೇ ಬರುತ್ತೆ ಅಂತಿಲ್ಲ. ಈ ಮಾವ ಸಾಯುವಾಗ ತಮ್ಮ ಗರ್ಭದಲ್ಲಿ ಒಂದು ಮಗು ಇತ್ತು ಅಂದ್ರೆ ಆ ಜೀವ ಬೇರೆ, ಈ ಜೀವ ಬೇರೆ ಅಲ್ವಾ? ಮತ್ತೆ ಅವರು ಹೆಂಗಿಲ್ಲಿ ಬಂದ್ರು? ಬಹಳ ವಿಚಿತ್ರ. ವಿಶೇಷ ನೋಡಿ, ಎಷ್ಟು ವ್ಯವಸ್ಥೆಯನ್ನು ದೇವರು ಮಾಡಿಟ್ಟಿದ್ದಾರೆ. ಯಾವುದು ಎಲ್ಲಿರಬೇಕು, ಹೇಗಿರಬೇಕು. ಕೆಲವೊಂದು ನಮಗೆ ಗೊತ್ತಿರಲ್ಲ, ಗೊತ್ತಿದ್ದವರ ಹತ್ರ ನಾವು ಹೋಗಿ ಕೇಳಂಗಿಲ್ಲ. ಇವತ್ತು ಧರ್ಮರಾಜನ ಪರಿಸ್ಥಿತಿನೂ ಹಾಗೆ ಆಗಿದೆ. ಇದೇ ಮಹಾಭಾರತ ಮುಂದೆ ಹೇಳ್ತಾರೆ, ವನವಾಸಕ್ಕೆ ಹೋಗಿ ಪಾಂಡವರೆಲ್ಲ ಬಂದ ಮೇಲೆ ನೋಡಿ, ಸಾಮಾನ್ಯವಾಗಿ ಏನೋ ಒಂದು ಮನೆಯೊಳಗೆ ಕಾರ್ಯಕ್ರಮ ಅಥವಾ ವೈಕುಂಠ ಸಮಾರಾಧನೆ ದಿನ ದಾನ ಧರ್ಮಗಳು ಇಲ್ಲ. ಪ್ರತಿನಿತ್ಯದಲ್ಲಿ ಸುವರ್ಣ ದಾನ, ಪ್ರತಿನಿತ್ಯ ಗೋದಾನ, ಪ್ರತಿನಿತ್ಯ ಭೂದಾನ ಧರ್ಮರಾಜ ಮಾಡ್ತಿದ್ದಾನೆ, ನಿತ್ಯ ಮಾಡ್ತಿದ್ದಾನೆ. ಸಂಧ್ಯಾ ವಂದನೆ ಹೇಗೆ ಪ್ರತಿನಿತ್ಯನೋ ಹಾಗೆ ನಿತ್ಯದಲ್ಲಿ ಸುವರ್ಣ ದಾನ ಮಾಡ್ತಿದ್ದಾನೆ. ಧರ್ಮರಾಜ ಬೆಳಗ್ಗಿಂದ ಸಾಯಂಕಾಲವರೆಗೆ ಏನ್ ಮಾಡ್ತಾರೆ ಅಂತ ಹೇಳುವಾಗ ಈ ಮಾತನ್ನ ಸೇರಿಸ್ತಾರೆ. ಪ್ರತಿನಿತ್ಯ ಯಾವುದೋ ಶುಭ ಸಂದರ್ಭ, ಗ್ರಹಣ ಇದೆ, ಅಪ್ಪ ಅಮ್ಮನ ಶ್ರಾದ್ದ ಇದೆ ಅಲ್ಲ, ಪರ್ ಡೇ ದಾನ ಕೊಡ್ತಿದ್ದ. ಅಷ್ಟು ದೊಡ್ಡ ದಾನಿಯವನು. ಆ ಬ್ರಾಹ್ಮಣರ ಗುಂಪಿನಲ್ಲಿ ಶೌನಕ ಅಂತ ಒಬ್ಬರು ಆಚಾರ್ಯ ಹೇಳ್ತಾರೆ, ಯಾಕಷ್ಟು ಶೋಕ ಮಾಡ್ತಿದ್ದಿ? ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿಚ. ಧರ್ಮರಾಜ, ಶೋಕ ಮಾಡಬೇಡ, ದುಃಖ ಮಾಡ್ಕೋಬೇಡ. ನೀನು ರಾಜನಾಗಿದ್ದಾಗ ನಮಗೆಲ್ಲ ನೀನು ದಾನ ಧರ್ಮ ಮಾಡಿದ್ಯಲ್ಲ, ಈಗ ನಾವು ನಿನ್ನ ಜೊತೆಗೆ ಅರಣ್ಯಕ್ಕೆ ಬಂದಿದ್ದೇವೆ, ಅರಣ್ಯದೊಳಗೆ ನಮ್ಮ ವ್ಯವಸ್ಥೆ ಹೇಗೆ ಮಾಡಬೇಕು ಅಂತ ನೀನು ಚಿಂತೆ ಮಾಡಬೇಡ. ನೋಡು, ಸಮಸ್ಯೆ ಇದೆ ಅಂದ್ರೆ ಅದಕ್ಕೊಂದು ಪರಿಹಾರ ದೇವರಿಟ್ಟಿರ್ತಾನೆ. ನಮ್ಮೆಲ್ಲರ ವ್ಯವಸ್ಥೆ ಮಾಡಬೇಕಲ್ಲ, ನಮ್ಮ ಊಟದ ವ್ಯವಸ್ಥೆ ಮಾಡುವಂತಹ ಒಂದು ಉಪಾಯವನ್ನ ನಾನೇ ನಿನಗೆ ಹೇಳ್ತೇನೆ ಅಂತ ಆ ಶೌನಕ ಅನ್ನುವ ಬ್ರಾಹ್ಮಣ ಧರ್ಮರಾಜನಿಗೆ ಸೂರ್ಯಾಂತರ್ಗತ ನಾರಾಯಣನ ಒಂದು ಸ್ತೋತ್ರವನ್ನ ಹೇಳುತ್ತಾನೆ. ಸೂರ್ಯಮಂಡಲದಲ್ಲಿರುವಂತಹ ಪರಮಾತ್ಮ, ಅವನ ಸ್ತೋತ್ರವನ್ನ ಮಾಡು. ಆ ಭಗವಂತ ಸಂತುಷ್ಟನಾಗಿ
ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ. ಅದರಿಂದ ಸಮೃದ್ಧವಾದ ಅನ್ನ ಬರ್ತದೆ. ಅರಣ್ಯದಲ್ಲಿಯೂ ನೀ ಅನ್ನದಾನ ಮಾಡಬಹುದು. ಧರ್ಮರಾಜ ಅಕ್ಷಯ ಪಾತ್ರೆ ಪಡೆಯೋದಕ್ಕೆ ಆ ಸೂರ್ಯನ ಸ್ತೋತ್ರವನ್ನು ಅವನೇನ್ ಮಾಡ್ತಾನೆ, ಆ ಸ್ತೋತ್ರ ಅವನಿಗೆ ಹೇಳಿಕೊಟ್ಟದ್ದು ಈ ಶೌನಕ ಅಂತ ಬ್ರಾಹ್ಮಣ. ಬಹಳ ಸುಂದರವಾಗಿ ಸೂರ್ಯನ ಸ್ತೋತ್ರವನ್ನ ನೇರವಾಗಿ ಸೂರ್ಯನೇ ಕೊಡಲಿಲ್ಲ, ಸೂರ್ಯಾಂತರ್ಗತನಾಗಿ ಪರಮಾತ್ಮ. ಯಾಕಂದ್ರೆ ತತ್ವನಿರ್ಣಯದಲ್ಲಿ ಆಚಾರ ಅಂತಾರೆ, ಮಹಾಭಾರತದಲ್ಲಿ ಸೂರ್ಯನ ಉಪಾಸನೆ ಮಾಡಿದ್ದಕ್ಕೆ ಅಕ್ಷಯ ಪಾತ್ರೆಯನ್ನ ಪಡೆದ ಅಂತ ಇಲ್ಲ. ಒಳಗೆ ಸೂರ್ಯ ಮಂಡಲದಲ್ಲಿರುವಂತಹ ಧೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಆ ಪರಮಾತ್ಮ ಅಕ್ಷಯ ಪಾತ್ರೆಯನ್ನ ಕೊಡ್ತಾನೆ. ಚೆನ್ನಾಗಿ ಭಗವಂತನ ಸ್ತೋತ್ರ ಮಾಡ್ತಾರೆ. ನೀವು ನೋಡಿ, ಈ ನವಗ್ರಹ ದೇವತೆಗಳೊಳಗೆ ಆರೋಗ್ಯ ಕೊಡುವಂತವನು ಸೂರ್ಯ. ವಿಶೇಷವಾಗಿ ಸೂರ್ಯನ ಉಪಾಸನೆ ಮಾಡಿ ಒಳ್ಳೆ ಆರೋಗ್ಯವನ್ನ ಕೊಡ್ತಾನೆ ಅನ್ನೋದಕ್ಕಾಗೇನೆ ಒಂದು ಗಿಡ ಬೆಳೆಯುವುದಕ್ಕೆ ಬರೀ ಗೊಬ್ಬರ ನೀರು ಹಾಕಿದ್ರೆ ಬೆಳೆಯೋದಿಲ್ಲ, ಸೂರ್ಯನ ಬೆಳಕು ಬೇಕು, ಕಿರಣಗಳು ಬೇಕು. ವಿಚಿತ್ರ ಅಂದ್ರೆ ಕೆಲವು ಗಿಡಗಳು ಸೂರ್ಯನ ಕಿರಣದಿಂದ ಬರ್ತವೆ, ಕೆಲವು ಗಿಡಗಳು ಚಂದ್ರನ ಕಿರಣದಿಂದ. ಹಾಗಾಗಿ ಕೆಲವು ಹೂಗಳೆಲ್ಲ ರಾತ್ರಿ ಅರಳುತ್ತವೆ ನೋಡಿ ನೀವು. ಪ್ರಾತಃ ಕಾಲದಲ್ಲಿ ಅರಳುವ ಹೂಗಳ ಕೆಲವು ಸೂರ್ಯನ ಕಿರಣದಿಂದ ಅರಳುವ ಹೂವುಗಳ ಕೆಲವು ಚಂದ್ರನ ಕಿರಣಗಳಿಂದ. ಸೂರ್ಯ ಚಂದ್ರರು ತಮ್ಮ ಕಿರಣಗಳನ್ನ ಹಾಕಿ ಅವುಗಳಿಂದಲೇ ಧಾನ್ಯವನ್ನು ಬೆಳೆಸ್ತಾರೆ. ಹಾಗಾಗಿ ನವಗ್ರಹಗಳಲ್ಲಿ ಸೂರ್ಯನ ಉಪಾಸನೆ, ಅಂತಹ ಸೂರ್ಯಾಂತರ್ಗತನಾದ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾನೆ. ಆಗ ಪರಮಾತ್ಮ ಒಂದು ಅಕ್ಷಯ ಪಾತ್ರೆಯನ್ನ ಕೊಡ್ತಾನೆ. ಇವತ್ತಿಗೂ ಅಕ್ಷಯ ಪಾತ್ರೆ ಇದೆ, ಆದರೆ ಅದರ ಹೆಸರೇ ನೋಡಿ, ಅಕ್ಷಯ ಅಂದರೆ ಒಟ್ಟಾರೆ ಕಮ್ಮಿ ಬೀಳದೆ ಇದ್ದಟ್ಟು. ಆದರೆ ಆ ಅಕ್ಷಯ ಪಾತ್ರೆಯನ್ನ ಕೊಡುವಾಗಲೇ ಒಂದು ಮಾತನ್ನ ಹೇಳ್ತಾನೆ ಪರಮಾತ್ಮ, ಇದರಿಂದ ಸಮೃದ್ಧವಾದ ಅನ್ನ ಬರ್ತದೆ, ಬೇಕಾದಷ್ಟು ಋಷಿಗಳಿಗೆ ಮುನಿಗಳಿಗೆ ಊಟಕ್ಕೆ ಹಾಕಬಹುದು. ಆದರೆ ದ್ರೌಪದಿಯ ಊಟ ಆಯಿತು ಅಂದ್ರೆ ಅವತ್ತಿನ ಕೌಂಟ್ ಮುಗಿಯಿತು. ದ್ರೌಪದಿಯ ಭೋಜನದ ನಂತರದಲ್ಲಿ ಆ ಅಕ್ಷಯ ಪಾತ್ರೆಯಿಂದ ಅನ್ನ ಬರೋದಿಲ್ಲ, ಅದೇ ಕೊನೆ ಊಟ. ಹಾಗಾಗಿ ಇವತ್ತಿಗೂ ಪದ್ಧತಿಯರು ಮನೆಗೆ ಬಂದ ಅತಿಥಿಗಳಿಗೆ ಬಡಿಸಿ, ಗಂಡನಿಗೆ ಬಡಿಸಿ ಆಮೇಲೆ ಹೆಂಡತಿ ಕೊಡೋ ಪದ್ಧತಿ. ಸಾಮಾನ್ಯವಾಗಿ ಯಾರ ಮನೆಗೂ ನೀವು ಹೋದರೆ ಅವ್ರ ಮನೆಯಲ್ಲಿ ಅವ್ರ ಹೆಂಡತಿ ಊಟ ಆಗಿದೆ ಅಂದ್ರೆ ಇನ್ನು ಮತ್ತೆ ಊಟಕ್ಕೆ ಹಾಕ್ರಿ ಅಂತ ಕೇಳಬಾರ್ದು. ಪ್ರಾಯ ಯಾಕಂತ ಕೇಳಿ, ಅಡಿಗೆ ಮುಗಿದಿರ್ತದೆ ಅಂತ ಒಂದು. ಎರಡನೇದು, ಈ ಹೆಂಡತಿ ಊಟ ಕೂಡಬೇಕಾದ್ರೆ ಎಡಗೈ ಬಲಗೈ, ಯಾಕಂದ್ರೆ ಬಡಿಸೋರು ಯಾರು ಇರಲ್ಲ ನೋಡಿ, ತಾವೇ ಎಲ್ಲ ಎದುರುಗಡೆ ಇಟ್ಕೊಂಡು ಕೂತ್ಬಿಟ್ಟಿರ್ತಾರೆ. ವಾಸ್ತವಿಕವಾಗಿ ಇಲ್ಲಿ ನೋಡಿ, ಮೊದಲು ಋಷಿಮುನಿಗಳಿಗೆ, ಸನ್ಯಾಸಿಗಳಿಗೆ, ಆ ನಂತರದಲ್ಲಿ 4 ಜನ ತಮ್ಮಂದರಿಗೆ ಊಟಕ್ಕೆ ಹಾಕಿ, ಆ ನಂತರ ಕೊನೆಗೆ ಧರ್ಮರಾಜನ ಊಟ, ಕೊನೆಗೆ ದ್ರೌಪದಿಯ ಊಟ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಯಾವ ಪಾಂಡವರಿಗೆ ಅರಣ್ಯದೊಳಗೆ ಅನ್ನ ಸಿಗಬಾರದು ಅಂತ ಧರ್ಮ ಧೃತರಾಷ್ಟ್ರ ಕಳಿಸಿಕೊಟ್ಟ, ಅರಣ್ಯದೊಳಗೇನೆ ಲಕ್ಷ ಲಕ್ಷ ಯತಿಗಳಿಗೆ ಊಟಕ್ಕೆ ಹಾಕ್ತಿದ್ರ. ಮತ್ತೆ ಅರಣ್ಯವಾಸ ಏನಾಯ್ತು ಹೇಳಿ? ವನವಾಸ ಅಂದ್ರೆ ಏನು ಅಲ್ವಾ? ನಾವು ಮನೆಯೊಳಗೆ ಇದ್ರೆ ಏನಪ್ಪಾ ವನವಾಸ ಇದ್ದಂಗಿದೆ ಅಂತೀವಿ. ದುಃಖದಲ್ಲಿರೋದನ್ನ ವನವಾಸ ಅನ್ಬೇಕು. ಏನೋ ದುಃಖ, ಉಲ್ಟಾ ಹಸ್ತಿನಾವತಿ ಒಳಗಿದ್ರೆ ದುಃಖ ಇತ್ತು ಇವರಿಗೆ. ಬೆಳ್ಳಿ ತಟ್ಟಿ, ಬಂಗಾರ ತಟ್ಟಿ, ನೀವು ಹೋದ್ರೆ ಬಂಗಾರದ ಹಾಕ್ತಿದ್ದ. ನಿಮ್ಗೆ ಈ ಸೇವೆ ಎಲ್ಲ ನೋಡಿ, ಮಾಧವ ಸಂಘದ ಸೇವೆ ನೋಡಿ, ಪಾಪ ಬಂಗಾರ ತಟ್ಟಿ ಹಾಕಿ ಧರ್ಮರಾಜ ಪಕ್ಕದಲ್ಲಿ ಕೂಡಿಸ್ಕೊಂಡು ಊಟ ಹಾಕ್ತಿದ್ದೆ ನಿಮಗೆ. ಗೊತ್ತಲ್ಲಿ ಹೋಗ್ಬೇಡಿ. ಯಾವಾಗಲೂ ನೋಡಿ, ಯಾಚೇತ ಶ್ರೋತ್ರಿಯಸ್ಯಾನ್ನಂ ತದಭಾವೇ ಜಲಂ ಪಿಬೇತ್ ಒಂದು ಮಾತು ಹೇಳ್ತಾರೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಕಥೆ ಬರ್ತದೆ, ಕೇಳಿರ್ಬೋದು ನೀವೆಲ್ಲ. ಒಬ್ಬ ಬ್ರಾಹ್ಮಣ ಹೊರಟಿದ್ದ, ತುಂಬಾ ಹಸಿವೆ ಆಯಿತು, ಏನೂ ಸಿಗಲಿಲ್ಲ ತಿನ್ನೋದಕ್ಕೆ. ಸ್ವಲ್ಪ ದಾರಿ ಮುಂದೆ ಬಂದ್ರೆ ಅಲ್ಲೊಬ್ಬ ಬ್ರಾಹ್ಮಣ ಉದ್ದಿನ ಬೇಳೆ ತಿಂತಿದ್ದ. ಆ ಬೇಳೆಯನ್ನ, ಉದ್ದಿನ ಕಾಳು, ಇವನು ಹೋಗಿ ಕೇಳ್ತಾನೆ, ನೀನ್ ತಿಂತಾ ಇದ್ದದ್ರೊಳಗೆ ಅರ್ಧ ನನಗೂ ಕೊಡು, ಬಹಳ ಹಸಿವೆ ಆಗಿದೆ. ಅವನಂತಾನೆ, ಆಲ್ರೆಡಿ ನಾನು ತಿಂದು ಇದರಲ್ಲಿ ಕೈ ಹಾಕಿದ್ದೇನೆ, ಎಂಜಲಾಯಿತು, ಎಂಜಲಾದದ್ದು ಇನ್ನೊಬ್ಬರಿಗೆ ಕೊಡಬಾರದು, ನಾನು ಹೆಂಗ್ ಕೊಡ್ಲಿ? ಇದನ್ನು ಬಿಟ್ಟರೆ ಬೇರೆದಿರ್ಲಿಲ್ಲ ನನ್ನ ಹತ್ರ, ನಾನು ಕೊಡಲ್ಲ ಅಂತ ಕೊಟ್ಟು ಪಾಪಕ್ಕೆ ಗುರಿ ಆಗಿದೆ. ಎಂಜಲಿದ್ರು ಪರವಾಗಿಲ್ಲ, ನನಗೆ ಕೊಡು, ಯಾಕಂದ್ರೆ ನನಗೆ ಹೊಟ್ಟೆ ಹಸಿತಾ ಇದೆ.
ನಿನಗೆ ಒಪ್ಪಿಗೆ ಇದ್ರೆ ಪರವಾಗಿಲ್ಲ ಅಂತ ಎಂಜಲದ ಉದ್ದಿನ ಬೇಳೆಯನ್ನು ಕೊಟ್ಟ. ಅದು ಎಂಜಲಾಗಿದ್ರು ಇವನು ತಿಂದ ಮೇಲೆ ಆ ಬ್ರಾಹ್ಮಣ ಅಂತ ಈ ನೀರು ಕುಡಿ ಎಂದ. ನೀರು ಎಂಜಲಿದೆ ಅಂತಿಮ ಅಂತಾನೆ, ನೀರು ಎಂಜಲಿದೆ ನಾನು ಕುಡಿಯಲ್ಲ. ಅವರಂತ ಉದ್ದಿನ ಬೇಳೆ ಎಂಜಲಿತ್ತಲ್ಲ, ಉದ್ದಿನ ಕಾಳು ನಾನು ಕೊಡುವಾಗ ಎಂಜಲಿದ್ದದ್ದು ಕೊಡುವಂದೆ, ಅದನ್ನ ತಿಂದು ನೀರು ಕುಡಿಲಿಕ್ಕೆ ಏನಾಗಿದೆ ಅಂದಾಗ ಆದಿ ಬ್ರಾಹ್ಮಣ ಅಂತಾನೆ, ನಾನು ಉದ್ದಿನ ಕಾಳ ತಿನ್ನದೇ ಇದ್ರೆ ನಾನು ಮನೆಯವರೆಗೂ ನಡ್ಕೊಂಡು ಹೋಗ್ತಿರ್ಲಿಲ್ಲ. ಈಗ ಕಾಳು ತಿಂದದ್ದಕ್ಕೆ ಅಲ್ಲಿ ಹೋಗಿ ನೀರು ಕುಡಿಯೋ ಶಕ್ತಿ ನನ್ನಲ್ಲಿದೆ, ಹಾಗಾಗಿ ನಾನು ಮನೆಗೆ ಹೋಗಿ ನೀರು ಕುಡಿಯುತ್ತೀನಿ, ಎಂಜಲ್ ನೀರು ಕುಡಿಯೋದಿಲ್ಲ. ಇದನ್ನ ಯಾಕೆ ಹೇಳಿದೆ ಅಂದ್ರೆ ಅನಿವಾರ್ಯವಾಗಿ ಯಾವತ್ತೋ ಒಂದು ದಿನ ನೈವೇದ್ಯ ಇಲ್ಲದ ಎಲ್ಲೋ ಹೊಟ್ಟೆನಲ್ಲಿ ತಿನ್ನೋ ಪ್ರಸಂಗ ಬಂದ್ರೆ, ಯಾವತ್ತೋ ಒಂದು ದಿನ ತಪ್ಪಿಲ್ಲ ಅಂದ್ರೆ ಅದೇ ಮಾಡೋದಲ್ಲ ಮತ್ತೆ. ಯಾಕಂದ್ರೆ ನೋಡಿ, ಶೂದ್ರಾನ್ನಂ ಯಸ್ಯ ನೋದರೆ ಮಧ್ವಾಚಾರ್ಯ ಅಂತಾರೆ, ಯಾವನ ಹೊಟ್ಟೆಯೊಳಗೆ ಶೂದ್ರಾನ್ನ ಬೀಳುತ್ತದೆ ಅವರು ನೋಡಿ, ಈ ಗರುಡ ಪುರಾಣದಲ್ಲಿ ಕೇಳಿದ್ದೀರಿ, ಒಂದೊಂದು ತಪ್ಪಿಗೆ ಒಂದೊಂದು ದಂಡ. ಕೆಲವು ತಪ್ಪುಗಳಿಗೆ ಲಕ್ಷವರು ಮಾಡ್ಕೊಳ್ತಾರೆ. ಶೂದ್ರಾನ್ನ ಹೊಟ್ಟೆಗೆ ಹೋದರೆ ಪ್ರಾಯಶ್ಚಿತ್ತ ಏನು ಹೇಳಿ? ಉಲ್ಟಿ ಮಾಡೋದಲ್ಲ, ಗಾಯತ್ರಿ ಜಪ ಮಾಡೋದಲ್ಲ, ಆ ಶೂದ್ರಾನ್ನ ತಿಂದದ್ದರಿಂದ ಶರೀರದೊಳಗಿರುವ ಎಲ್ಲ ರಕ್ತ ಹೊರಗೆ ಹಾಕ್ಬೇಕಂತ. ಡೈಲಿಸಿಸ್ ರಕ್ತ ಹೊರಗೆ ಹಾಕಲ್ಲ, ಅಷ್ಟೇ ಪ್ಯೂರಿಫೈ ಮಾಡುತ್ತದೆ. ಎಲ್ಲ ರಕ್ತ ಹೊರಗೆ ಅಂದ್ರೆ ಏನು? ಗರುಡ ಪುರಾಣ ಅಂತ ಅರ್ಥ, ಓಟೋಹಾರ ಅಂತ ಅರ್ಥ. ಬಹಳ ಮಹತ್ವದ್ದು. ಕೆಲವು ಬಾರಿ ಆಗಿರ್ತದೆ, ನಿಮಗೂ ಎಲ್ಲ ಅನುಭವ ಇರ್ತದೆ. ಯಾರೋ ನಿಮ್ ಗೆಳತಿ ಊಟ ಕರೆದಿರ್ತಾರೆ, ಬಹಳ ಒತ್ತಾಯ ಮಾಡಿ ಹೋಗಿರ್ತೀರಾ, ಊಟ ಆಗಿರ್ತದೆ. ಊಟ ಆದ್ಮೇಲೆ ಗೊತ್ತಾಗುತ್ತೆ ನೈವೇದ್ಯ ಆಗಿರ್ಲಿಲ್ಲ. ಏನ್ ಮಾಡ್ತೀರಾ ಹೇಳಿ? ವಾಂತಿ ಮಾಡ್ತೀರಾ? ಅವ್ರ ಆಗ್ರಹಕ್ಕೆ ಬಿದ್ದು ಹೋಗಿರ್ತೀರಿ. ಪಾಪ ಯಾವತ್ತೋ ಕರೆದಿಲ್ಲ, ಗೆಳತಿ ಕರೆದಿದ್ದಾಳೆ ಅಂತ ಹೋಗಿರ್ತೀರಿ. ಊಟ ಆದ ಮೇಲೆ ಅಕಸ್ಮಾತ್ ಗೊತ್ತಾದರೆ ಪ್ರಾಯಶ್ಚಿತ್ತ ಏನದಕ್ಕೆ? ನಾನು ಹೇಳಲ್ಲ, ಯಾಕಂದ್ರೆ ಅದನ್ನೇ ಮಾಡ್ತೀರಾ ನೀವು. ಶ್ರೀಮದಾಚಾರ್ಯರು ಬೇರೆ ಸಂದರ್ಭದಲ್ಲಿ, ಇಲ್ಲಿ ಹೇಳಲ್ಲ, ಬೇರೆ ಸಂದರ್ಭದಲ್ಲಿ, ಅಂತಹ ಸಂದರ್ಭದೊಳಗೆ ಇದರಲ್ಲಿ ಆಚಾರ್ಯ ಸರ್ವಮೂಲ ಗ್ರಂಥಗಳಲ್ಲಿ ಸದಾಚಾರ ಸ್ಮೃತಿ ಅಂತ ಒಂದಿದೆ. ಅಲ್ಲಿ ಆಚಾರ್ಯ ಹೇಳ್ತಾರೆ, ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ, ಯಾವುದೋ ಕಾರಣದಿಂದ ಆ ತರಹ ನಮ್ಮಿಂದ ನಡೆದರೆ ಪ್ರಾರ್ಥನೆ ದೇವರಿಗೆ ಮಾಡಿ, ಅದೇ ಪ್ರಾಯಶ್ಚಿತ್ತ ಅಂತ. ಇವತ್ತೇನೋ ನೈವೇದ್ಯ ಇಲ್ಲದ ಅನ್ನ ನಾನು ಅಕಸ್ಮಾತ್ತಾಗಿ ತಿಂದೆ, ಇನ್ನು ಮುಂದೆ ಈ ತರಹ ನೈವೇದ್ಯ ಇಲ್ಲದ ಅನ್ನ ನನ್ನ ಬಾಯಲ್ಲಿ ಬೀಳೋದು ಬೇಡ ಅಂತ ಪ್ರಾರ್ಥನೆ ಮಾಡಿ. ಮೊದಲು ಪಶ್ಚಾತ್ತಾಪ ಆಗಿರ್ಬೇಕು. ತಿಂದದ್ದಕ್ಕೆ ಪಶ್ಚಾತ್ತಾಪವಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ, ಆ ತಪ್ಪನ್ನ ದೇವರು ಕ್ಷಮ ಮಾಡುತ್ತಾನೆ ಅಂತ ಆಚಾರ್ಯರು ಹೇಳ್ತಾರೆ. ಹಾಗೆ ಇಲ್ಲಿ ದ್ರೌಪದಿಯ ಊಟದ ನಂತರದಲ್ಲಿ ಅನ್ನ ಬರೋದಿಲ್ಲ, ಅಲ್ಲಿಯವರೆಗೆ ಎಲ್ಲರೂ ಸಮೃದ್ಧವಾಗುವಷ್ಟು ಬೇಡಿದ್ದು ಕೊಡುತ್ತದೆ. ಅದಕ್ಕಾಗಿ ಅದರ ಹೆಸರು ಅಕ್ಷಯ ಪಾತ್ರೆ. ಅದನ್ನ ಸೂರ್ಯಾಂತರ್ಗತ ನಾರಾಯಣನಿಂದ ಧರ್ಮರಾಜ ಪಡಿತಾನೆ. ಅವತ್ತಿನಿಂದ ಪಾಂಡವರು ವನಕ್ಕೆ ಬಂದ ಮೇಲೆ ನಿತ್ಯದಲ್ಲಿ, ಏನ್ ವಿಚಿತ್ರ ನೋಡಿ, ನಾವು ಮನೆ ಬಿಟ್ಟು ಬೇರೆ ಯಾವುದೋ ಊರಿಗೆ ಹೋದ್ರು ಏನಿರತ್ತೋ ಹೆಂಗಿರತ್ತೋ ಗೊತ್ತಿಲ್ಲ. ಈ ಯಾತ್ರೆಗಳಿಗೆಲ್ಲ ಹೋದ್ರೆ ಪರವಾಗಿಲ್ಲ, ಹೋದಾಗ ಅಡಿಗೆಯವ್ರ ಜೊತೆಗಿರ್ತಾರೆ, ಅಡಿಗೆ ಊಟ ಇರುತ್ತೆ. ಆದರೂ ಎಷ್ಟೊತ್ತಿಗೆ ಅಡಿಗೆ ಆಗುತ್ತೋ ಊಟ ಆಗುತ್ತೋ, ನಮ್ಮೊಂದು 2 ಕಿಲೋ ಅವಲಕ್ಕಿರಿ ಜೊತೆ ಒಯ್ದಂತೀವೋ ಇಲ್ಲೋ, ಬೈ ಚಾನ್ಸ್ ಅಡಿಗೆ ಲೇಟ್ ಆದ್ರೆ 1-2 ತುತ್ತು ಹಾಕೊಳ್ಳೋಣ ಅಂತ. ಅವ್ರು ಏನಿತ್ತು ಪಾಂಡವರ ಕೈಯೊಳಗೆ ಏನಿಲ್ಲ. ಅಕ್ಷಯ ಪಾತ್ರೆ ತಗೊಂಡು ಆ ಸೂರ್ಯಾಂತರ್ಗತ ನಾರಾಯಣನಿಂದ ಪಡೆಯೋದಕ್ಕಿಂತ ಮೊದಲು ಕೇವಲ ನೀರು ಕುಡಿದಿದ್ರಂತೆ. ಎಲ್ಲ ಪಾಂಡವರು ಒಂದೊಂದು ತಮಗೆ ನೀರು ಕುಡಿಬೇಕು, ಬಂದಂತಹ ಋಷಿಮುನಿಗಳೆಲ್ಲರೂ ನೀರು ಕುಡಿದಿರಬೇಕು. ಆನಂತರದಲ್ಲಿ ಭಗವಂತನಿಂದ ಪ್ರಾರ್ಥನೆಯನ್ನ ಮಾಡ್ತಾರೆ. ಭೂರಾಶ್ರಯ ಭೂತಪತಿ, ಈ ಸೂರ್ಯನ ಸ್ತೋತ್ರ ಇದೆ. ಧರ್ಮರಾಜ ಸೂರ್ಯಾಂತರ್ಗತ ನಾರಾಯಣನನ್ನ ಸ್ತೋತ್ರ ಮಾಡಿ ಅಕ್ಷಯ ಪಾತ್ರೆ ಪಡಿತಾನೆ. ಆ ಸ್ತೋತ್ರ ಇದೆ, ಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಿ. ಅಕ್ಷಯ ಪಾತ್ರೆ ಸಿಗಲ್ಲ ಅಂದ್ರೆ ನಿಮ್ಮ ಮನೆಯೊಳಗೆ ಎಂದಿಗೂ ನಿಮ್ಮ ಮನೆಯೊಳಗೆ ಅನ್ನ ಕಡಿಮೆ ಬೀಳದೆ ಇದ್ದ ಹಾಗೆ ಸಮೃದ್ಧವಾದ ಅನ್ನ ಈ ಸ್ತೋತ್ರವನ್ನ ಪಠನ ಮಾಡಿದರೆ ನಿಮಗೂ ಸಿಗುತ್ತದೆ.
ಬಹಳ ಸುಂದರವಾಗಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ. ಇಮಂ ಸ್ತವಂ ದೇವ ವರಸ್ಯ ಯೋ ನರಃ ಪ್ರಕೀರ್ತಯೇ ಶುದ್ಧ ಮನಸಮಾಹಿ. ನಾ ಬರೀ ಅನ್ರಿ ಅಂದೆ ನೋಡಿ, ವೈಶಂಪಾಯನರಂತ ಕೇಳಿದ್ರು ಸಾಕಂತೆ. ಧರ್ಮರಾಜ ಸೂರ್ಯನ ಉಪಾಸನೆ ಮಾಡಿ ಅಕ್ಷಯ ಪಾತ್ರೆ ಪಡೆದ. ಆ ಸೂರ್ಯನ ಉಪಾಸನೆಯ ಸ್ತೋತ್ರ ಹೇಳ್ತಾನೆ. ಅದನ್ನ ನೀವ್ಯಾರಾದರೂ ನಿಮ್ಮ ನಿಮ್ಮ ಮನೆಯಲ್ಲಿ ಕೇಳಿದರೆ ಸರ್ವಥಾ ಬರೀ ಅನ್ನದ ಕೊರತೆಯಲ್ಲ, ಯಾವ ಕೊರತೆಯೂ ನಿಮಗೆ ಬರಲ್ಲ. ಅನ್ನ, ವಸ್ತ್ರ, ವಿದ್ಯಾ, ಸಂಪತ್ತು ಎಲ್ಲವೂ ಪಡೆಯುವಂತಹ ಸ್ತೋತ್ರ. ಅಂತಹ ಒಂದು ದಿವ್ಯವಾದಂತಹ ಸ್ತೋತ್ರದಿಂದ ಪರಮಾತ್ಮ ಸಂತುಷ್ಟನಾಗಿ ಕೊಡ್ತಾನೆ. ಪಾರ್ಥೇಶು ಯಾತೇಶು ಕಿಮತ್ರ ಕಾರ್ಯಂ ಇತಿ ಸ್ವದೃಷ್ಟೋ ವಿದುರೋಗ್ರಜೇನ. ಸರಿ, ಪಾಂಡವರು ಅರಣ್ಯಕ್ಕೆ ಬಂದದ್ದಾಯಿತು. ಜೊತೆಗೆ ಬಂದ 90,000 ಜನ ಋಷಿಗಳು, ಮುನಿಗಳು, ಅವರಿಗೆಲ್ಲ ಊಟದ ವ್ಯವಸ್ಥೆಗೆ ಅಕ್ಷಯ ಪಾತ್ರೆ ತಂದದ್ದಾಯಿತು. ನಿತ್ಯದಲ್ಲಿ ನಡಿಬೇಕು. ಅಕ್ಷಯ ಪಾತ್ರೆಯಿಂದ ಅನ್ನ ಬರೋದು, ನೈವೇದ್ಯ, ವೈಶ್ವದೇವ ಎಲ್ಲ ಆಗಿ ಋಷಿ ಮುನಿಗಳ ಊಟ, ಆನಂತರದಲ್ಲಿ 4 ಜನ ತಮ್ಮಂದರು, ಆನಂತರ ಯುಧಿಷ್ಠಿರ ತಾನು ಊಟ ಮಾಡೋದು, ಕೊನೆಗೆ ದ್ರೌಪದಿ. ಇನ್ನು ಪಾಂಡವರು ಅರಣ್ಯಕ್ಕೆ ಹೋಗಿ ಒಂದು 15 ದಿವಸನೂ ಆಗಿಲ್ಲ. ಒಂದು ದಿನ ಧೃತರಾಷ್ಟ್ರನ ಹತ್ರ ವಿದುರ ಬಂದ. ಏಕಾಂತದಲ್ಲಿ ಕೂತ್ಕೊಂಡಿದ್ದ ಧೃತರಾಷ್ಟ್ರ ವಿದುರ ಬಂದು ಅಣ್ಣನಿಗಂತಾನೆ, ಎಂಥ ಕೆಲಸ ಮಾಡಿದೆ ಅಂತಾನೆ. ಅಲ್ಲ, ನಿನ್ ಮಗನಿಗಂತೂ ಬುದ್ಧಿ ಇಲ್ಲ. ಮೊದಲನೇದ್ದು ಜೂಜಾಟ ಆಡೋದು ತಪ್ಪು, ಎರಡನೇದ್ದು ಜೂಜಾಟದಲ್ಲಿ ಇನ್ನೇನೋ ಮಾಡ್ತಾರೆ, ಅರಣ್ಯಕ್ಕೆ ಕಳಿಸಿದ್ದೀಯಲ್ಲ. ನೋಡು, ಸಾಮಾನ್ಯವಾಗಿ ಕ್ಷತ್ರಿಯರಿಗೆ ಪ್ರತಿಜ್ಞೆನೇ ದೊಡ್ಡದು. ಆದರೆ ಈಗ ಈ ಪ್ರತಿಜ್ಞೆ ಸುಳ್ಳಾದ್ರೂ ಪಾಪ ಬರೋದಿಲ್ಲ, ದಯಮಾಡಿ ಕರೆಸವರನ್ನ ಅಂತಾನೆ. ನೋಡ್ಲಿಕ್ಕೆ ಆಗ್ತಿಲ್ಲ, ರಾಜರಾಗಿ ಮೆರಿಬೇಕಾದವರನ್ನು ಅರಣ್ಯಕ್ಕೆ ಕಳಿಸಿದ್ದೆ. 15 ದಿನ ಆಯ್ತು ಹೋಗಿ, ಇನ್ನು ಆದಷ್ಟು ಬೇಗ ಪಾಂಡವರನ್ನ ಬೇಗ ಇಲ್ಲಿಗೆ ಕರೆಸು, 12 ವರ್ಷ ವನವಾಸ ಬೇಡ ಅಂತಾನೆ ವಿದುರ. ಯಾಕಂದ್ರೆ ದೇವಸ್ಥಾನ ದೊಡ್ಡದಿದೆ ಅಂದ ಮಾತ್ರಕ್ಕೆ ಜನ ದೇವಸ್ಥಾನಕ್ಕೆ ಬರೋದಿಲ್ಲ, ಒಳಗೆ ದೇವರು ಬೇಕು. ಹಸ್ತಿನಾವತಿ ಹೇಗಾಗಿದೆ ಅಂದ್ರೆ ಪಾಂಡವರೆಂಬ ದೇವತೆಗಳಿಲ್ಲದಿರುವ ದೇವಸ್ಥಾನ ಆಗಿದೆ. ಈಗ ಬರೀ ಗೋಪುರ ಇದೆ, ಶಿಖರ ಇದೆ, ಬಾಗಿಲ ಇದೆ, ಬಾಗಿಲ ಒಂದು ಕೀಲಿ ಇದೆ, ಒಳಗೆ ಪಾಂಡವರಂತಹ ಸಜ್ಜನರು ಹಸ್ತಿನಾವತಿಯಲ್ಲಿ ಇಲ್ಲ ಅಂದ್ರೆ ಅದು ಹಸ್ತಿನಾವತಿ ಕಳೆನೇ ಇಲ್ಲ. ನೋಡುವಣ್ಣ, ನಾನು ಇವತ್ತಿನವರೆಗೆ ನಿನಗೇನು ಬೇಡಿಲ್ಲ, ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಏನಾದರೂ ಮಾಡಿ ಪಾಂಡವರನ್ನ ಕರೆಸು ಅಂತ ಏಕಾಂತದಲ್ಲಿ ಬಂದು ಹೇಳಿದರೆ ಸಾಕು. ಕಣ್ಣು ಕೆಂಪು ಮಾಡಿಬಿಟ್ಟ ಧೃತರಾಷ್ಟ್ರ. ಸಿಟ್ಟು ಬಂತು. ಎಷ್ಟು ಕೋಪ ಅಂದ್ರೆ ಅಷ್ಟು ಕೋಪ ವಿದುರನ ಮೇಲೆ ಇದಕ್ಕೂ ಮೊದಲು ಮಾಡಿರಲಿಲ್ಲ. ಬರೇ ಕೋಪ ಮಾತ್ರವಲ್ಲ, ವಿದುರನನ್ನ ಬೈತಾನೆ. ಜ್ಞಾತಂ ಪ್ರತೀಪೋಸಿ ಮಮಾತ್ಮಜಾನ. ವಿದುರ, ನನಗೆ ಗೊತ್ತಿದೆ ನಿನಗೆ ಪ್ರಾರಂಭದಿಂದ ನನ್ನ ಮಕ್ಕಳನ್ನ ಕಂಡ್ರೆ ಆಗಿ ಬರಲ್ಲ. ಏನಿದ್ರು ನಿನ್ನ ಸಣ್ಣ ಪಾಂಡುವಿನ ಮಕ್ಕಳೇ ನಿನಗೆ ಆಗಿ ಬರೋದು. ನನ್ನ ಮಗ ದುರ್ಯೋಧನ ಇಲ್ಲ ಆರಾಮವಾಗಿ ಸುಖವಾಗಿದ್ದಾರೆ, ನಿನಗೆ ಸೇರ್ತಾ ಇಲ್ಲ. ಪಾಂಡವರ ಮೇಲೆ ನಿನಗೆ ಅಗಾಧ ಪ್ರೀತಿ, ಅಷ್ಟು ಪ್ರೀತಿ ನಿನಗೆ ಪಾಂಡವರ ಮೇಲೆ ಇದ್ದದ್ದಾದರೆ ನೀನು ಅವರಿದ್ದಲ್ಲಿ ಹೋಗು. ಅವರನ್ನ ಇಲ್ಲಿ ಕರೆಸೋದಿಲ್ಲ, ಪಾಂಡವರಿದ್ದಲ್ಲಿ ಬೇಕಾದರೆ ನೀನೇ ಹೋಗು, ನೀನು ಇಲ್ಲಿರೋ ಅವಶ್ಯಕತೆ ಇಲ್ಲ. ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಯಾರು ಬಯಸೋದಿಲ್ಲ, ಅವರಿಗೆ ಇಲ್ಲಿ ಜಾಗ ಇಲ್ಲ. ಇಷ್ಟಕ್ಕೆ ಕಾಯ್ತಿದ್ದ ವಿದುರ. ವಿದುರ ಅಂತಾನೆ, ಈ ನಿನ್ನ ದುಷ್ಟ ಮಗ, ಆ ಮಗನಿಗೆ ಸಹಾಯ ಮಾಡುವ ನೀ ತಂದೆ, ನಿಮ್ಮಂತಹ ಪಾಪಿಗಳ ಜೊತೆ ಇರೋ ಬದು ಇವತ್ತೆಲ್ಲ ಈ ಕ್ಷಣ ಹೊರಟೆ ಅಂತ ನನಗೂ ಇಲ್ಲಿರೋ ಮನಸ್ಸಿಲ್ಲ ಅಂತಾರೆ. ಪಾಂಡವರು ನನ್ನ ಅಣ್ಣನ ಮಕ್ಕಳೇ, ನಿನ್ನ ಮಗ ದುರ್ಯೋಧನು ನನ್ನ ಅಣ್ಣನ ಮಗನೇ. ಆದರೆ ನಾನು ಹೆಚ್ಚು ಪ್ರೀತಿ ಪಾಂಡವರ ಮೇಲೆ ಮಾಡೋದು, ಬೇಕಾದವರು ಅವರಿಗೆ ದಕ್ಷಿಣೆ ಕೊಡ್ತಾರಂತಲ್ಲ, ಧಾರ್ಮಿಕರು, ಧರ್ಮಿಷ್ಠರು, ಸತ್ಯವಂತರು. ನಿನ್ನ ಮಗ ನನಗೆ ಸುಳ್ಳು ಮೋಸ ಮಾಡೋರಲ್ಲ ಅವರು. ಒಳ್ಳೇದಾಯ್ತು, ನಿನ್ನ ಬಾಯಿಂದ ಬಂತಲ್ಲ, ಸರಿ ನಾನು ಹೊರಡ್ತೇನೆ ಅಂತ ವಿಚಾರ ಮಾಡ್ಲಿಲ್ರಿ. ಹೋಗ್ಲು ಬೇಡ, ಹೋಗ್ಲು ಹೊಂಟೇ ಬಿಟ್ಟಂತೆ. ಧೃತರಾಷ್ಟ್ರನ ಬಾಯಿಯಿಂದ ಯಾವಾಗ ಬಂತು ನೀನು ಬೇಕಾದ್ರೆ ಅಲ್ಲೇ ಹೋಗು ಅಂದಾಕ್ಷಣ ಹೊರಟು ಬಿಟ್ಟ. ತಸ್ಮಿನ್ ಗತೆ ಭ್ರಾತ್ರ ವಿಯೋಗ ಕರ್ಷಿತ. ಇನ್ನು ವಿದುರ ಹಸ್ತಿನಾವತಿಯಿಂದ ಅರ್ಧ ಕಿಲೋಮೀಟರ್ ಹೊರಗೆ ಹೋಗಿದ್ದಾನೆ. ಆಸನ ಮೇಲೆ ಕೂತ ಧೃತರಾಷ್ಟ್ರ ದಪ್ಪನೆ ಕೆಳಗೆ ಬಿದ್ದ. ಕಣ್ಣು ಕಾಣಿಸ್ತಾ ಇಲ್ಲ. ಜೋರಾಗಿ ಕೂಗುತ್ತಾನೆ ಮಂತ್ರಿಗಳನ್ನ,
ಎಲ್ಲ ಮಂತ್ರಿಗಳು ಓಡಿ ಬರ್ತಾರೆ. ಏನಾಯ್ತು ಏನಾಯ್ತು ಅಂತ ಧೃತರಾಷ್ಟ್ರನಿಗೆ ಎಬ್ಬಿಸ್ತಾರೆ. ಬೇಗ ಹೋಗ್ರಿ, ಬೇಗ ಒಂದು ತಮ್ಮನ್ನು ಕರ್ಕೊಂಬನ್ನಿ ಅಂತಾರೆ. ಬಿಟ್ಟಿರ್ಲಿಕ್ಕಾಗಲ್ರಿ ಅವನಿಗೆ ವಿದುರನನ್ನ. ನೋಡಿಬೇಕಾದ್ರೆ ನೀವು ಇಡೀ ಮಹಾಭಾರತ ನೋಡಿ, ಅನೇಕ ಬಾರಿ ಇವರಿಬ್ಬರ ಮಧ್ಯದಲ್ಲಿ ಸ್ವಲ್ಪ ಮಾತುಕತೆ ಆಗಿರುತ್ತದೆ. ಆದರೆ ಒಂದು ಕ್ಷಣನೂ ವಿದುರನ್ನು ಬಿಟ್ಟು ಧೃತರಾಷ್ಟ್ರ ಇರ್ತಿರಲಿಲ್ಲ. ಕಾರಣ ಒಂದೇ, ಸರಿಯಾದ ತಿಳುವಳಿಕೆ, ಸರಿಯಾದ ಮಾರ್ಗದರ್ಶನ ವಿದುರ ಮಾಡ್ತಾನೆ ಅಂತ ಗೊತ್ತಿತ್ತು ಅವನಿಗೆ. ಮಗನ ವ್ಯಾಮೋಹ ಕೆಲವು ಸಲ ಅವನನ್ನ ಬುದ್ಧಿ ಕೆಡಿಸ್ತಾ ಇತ್ತು. ಭ್ರಾತೃ ವಿಯೋಗ ಕರ್ಷಿತ, ಅಣ್ಣನ ವಿಯೋಗ, ಅಣ್ಣ ತನ್ನ ಬಿಟ್ಟು ಹೋಗ್ತಾನೆ ಅಂತ ಗೊತ್ತಾಗಿ ನೆಲದ ಮೇಲೆ ಬಿದ್ದಿದ್ದಾನೆ, ಜೋರಾಗಿ ಅಳ್ತಾನೆ. ಮಂತ್ರಿಗಳಿಗೆ ಹೇಳ್ತಾನೆ, ನಾನು ಜೀವಂತವಾಗಿ ಬದುಕಿರುವ ಅಪೇಕ್ಷೆ ನಿನಗಿದ್ರೆ ಈಗಿಂದೀಗ ವಿದುರನ ಕರ್ಕೊಂಡ್ ಬನ್ನಿ. ಹೋಗಂದವನು ತಾನೆ, ಅರಣ್ಯಕ್ಕೆ ಹೋಗು ಅಂತ ಕಳಿಸಿದ್ದು ತಾನೆ. ಈಗ ವಿದುರ ಇದ್ದೆ ನಾನು ಬದುಕೋದಿಲ್ಲ. ನೀತಿ ರೀತಃ ಸಂಜಯ ಪಾಂಡವೇಯಾನ್ ಪ್ರಾಪ್ಯ ನಯದ್ವಿದುರಂ ಶೀಘ್ರಮೇವ. ಅಷ್ಟೊತ್ತಿಗೆ ಅಲ್ಲಿಗೆ ಸಂಜಯ ಬಂದ. ಮಹಾಭಾರತದ ಯುದ್ಧವನ್ನ ಮುಂದಿವರೇ ಹೇಳೋನಿದ್ದಾನೆ. ಕುರುಕ್ಷೇತ್ರದಲ್ಲಿ ನಡೆದ ಯುದ್ಧವನ್ನ ಹಸ್ತಿನಾವತಿಯೊಳ ಕೂತು ರಿಪೋರ್ಟ್ ಮಾಡ್ತಿದ್ದೀವ. ಏನ್ ದಿವ್ಯ ದೃಷ್ಟಿ ವ್ಯಾಸರು ಕೊಟ್ಟದ್ದವನಿಗೆ. ಸಂಜಯ ಬಂದಾಕ್ಷಣ ಧೃತರಾಷ್ಟ್ರ ಹೇಳ್ತಾನೆ, ಬೇಗ ಹೋಗು, ವಿದುರನನ್ನ ಕರ್ಕೊಂಡು ಬಾ, ಅವನಿಲ್ಲದೆ ನಾನು ಇರೋದಿಲ್ಲ. ಸಂಜಯ ಅಂತಾನೆ, ಗಾಬರಿ ಆಗ್ಬೇಡ, ನಾನು ಹೋಗ್ತೇನೆ ಅಂತ ತಕ್ಷಣದಲ್ಲಿ ಸಂಜಯ ಮತ್ತೆ ಹೊರಟ. ಸಂಜಯ ಬರ್ತಾನೆ, ಇನ್ನೂ ಪಾಂಡವರು ಎಲ್ಲಿದ್ದಾರೆ ಅಲ್ಲಿ ಬಂದು ತಲುಪುತ್ತಾ ಇದ್ದ. ವಾಸ್ತವಿಕವಾಗಿ ಪಾಂಡವರ ಹತ್ರ ಬಂದಿದ್ದಾನೆ ವಿದುರ. ದ್ವೈತವನ ಅಂತ ಅಲ್ಲಿ ಬಂದಿದ್ರು ಪಾಂಡವರು. ಆ ದ್ವೈತವನದಲ್ಲಿ ಬರ್ತಾನೆ. ಅಲ್ಲಿಗೆ ವಿದುರ ಬಂದಾಕ್ಷಣ ಆನಂದ ಆಯ್ತಂತೆ. ಏನಿತ್ತು ನೋಡಿ, ನಾನು ಹಿಂದೂ ನಿಮ್ಗೆ ಹೇಳಿದ್ದೇನೆ, ತಾರತಮ್ಯದೊಳಗೆ ಭೀಮಸೇನ ದೇವರು ವಾಯುದೇವರ ಅವತಾರ ಆದರೂ, ಧರ್ಮರಾಜನ ಅವತಾರ ವಿದುರ ಆದರೂ, ಗೌರವ ಮಾತ್ರ 4-5 ಜನ ಅಷ್ಟೇ ಕೊಡ್ತಿದ್ರು ವಿದುರನಿಗೆ. ಮೊದಲನೇದು ಚಿಕ್ಕಪ್ಪ ಅಂತ, ಎರಡನೇದು ವ್ಯಾಸರ ಶಿಷ್ಯ, ವಿದ್ಯಾವಂತ, ಬುದ್ಧಿವಂತ, ನೀತಿ ಶಾಸ್ತ್ರ ಹೇಳಿದವ ವಿದುರ ನೀತಿ. ವಿದುರ ಬಂದಿದ್ದಾನೆ, ತಕ್ಷಣದಲ್ಲಿ ಆದರ ಗೌರವದಿಂದ ಉಪಚಾರ ಮಾಡ್ತಾರೆ. ಇನ್ನೇನು ವಿದುರ ಎಲ್ಲ ಪಾಂಡವರನ್ನು ಯಾವಾಗಲೂ ನೋಡಿ, ದೊಡ್ಡವರು ಯಾರಾದರೂ ಬಂದ್ರೆ ಸಣ್ಣವರು ಅವರಿಗೆ ಆದರ ಗೌರವ ಮಾಡಿ ಹೆಂಗಿದ್ದೀರಿ ಏನು ಅಂತ ಹರಟೆ ಹೊಡಿಬಾರ್ದು. ನಮ್ಮ ಮನೆಗೆ ಯಾರೇ ಒಬ್ಬರು ಆಚಾರ್ಯ ಬರಲಿ, ಸ್ವಾಮಿಗಳೇ ಬರಲಿ, 2 ನಿಮಿಷ ಇರಲಿ, ಅವರು ಬಂದಾಕ್ಷಣ ಒಂದು ಶ್ಲೋಕ ಭಾಗವತ ಹೇಳಿ ಅನ್ಬೇಕು. ಮತ್ತ ಆ ಜಾತಕ ಈ ಜಾತಕ, ಅಲ್ಲೊಂದು ಸೈಟ್ ನೋಡಿ, ಇಲ್ಲೊಂದು ಸೈಟು ಆಗತ್ತೋ ಇಲ್ಲೋ. ಎಂದಿಗೂ ದೊಡ್ಡವರು ಬಂದಾಗ ವ್ಯರ್ಥ ಪ್ರಶ್ನೆ ಕೇಳಬಾರದು. ವಿದುರ ಬಂದಾಕ್ಷಣ ಧರ್ಮರಾಜ ಏನಾದರೂ ಉಪದೇಶ ಮಾಡಿ ಅಂತ ನೋಡಿ. ಧರ್ಮರಾಜ ಅವರನ್ನೆಲ್ಲ ಕೂಡಿಸ್ಕೊಂಡು ಆಗ ವಿದುರ ಉಪದೇಶ ಮಾಡ್ತಾನೆ. ಅದ್ಭುತ ವಿಚಾರಗಳು ಹೇಳ್ತಲ್ಲ, ವನಪರ್ವದಲ್ಲಿ ಬರದೇ ಇರುವ ವಿಚಾರಗಳಿಲ್ಲ. ಇದೇ ದ್ವೈತವನ, ಇವಾಗೇನು ಪಾಂಡವರು ವಾಸ ಮಾಡುತ್ತಿದ್ದಾರೆ, ಇದೇ ದ್ವೈತವನದಲ್ಲಿ ವಿದುರ ಅವರಿಗೆಲ್ಲ ಚೆನ್ನಾಗಿ ಧರ್ಮದ ಬಗ್ಗೆ ಉಪದೇಶ ಮಾಡುತ್ತಿದ್ದ. ಅಷ್ಟೊತ್ತಿಗೆ ಸಂಜಯ ಬರ್ತಾನೆ, ಬಂದು ಹೇಳ್ತಾನೆ, ನೀನಿಲ್ಲದೆ ನಿನ್ನ ಅಣ್ಣ ಉಸಿರಾಡುತ್ತಿಲ್ಲ, ಏನೋ ನಿನ್ನ ಸಿಟ್ಟಿನ ಭರದಲ್ಲಿ ಹೋಗುವಂದ, ದಯಮಾಡಿ ನೀವು ಬರಬೇಕು ಅಂದ ಕ್ಷಣ ಪಾಂಡವರಿಗೆಲ್ಲ ಹಿತೋಪದೇಶ ಮಾಡಿ, ಮತ್ತೆ ನೋಡಿ ಅವನಿಗೂ ಎಷ್ಟು ಪ್ರೀತಿ ಅಣ್ಣನ ಮೇಲೆ. ಮತ್ತೆ ಧೃತರಾಷ್ಟ್ರ ಇದ್ದಲ್ಲಿ ವಿದುರ ಓಡಿ ಬರ್ತಾನೆ. ಇದೇ ದ್ವೈತವನದಲ್ಲಿರುವಾಗ ಒಂದು ದಿನ ಭೀಮಸೇನ ದೇವರು ಹೆಂಡತಿ ಕಳಿಸಿದ್ರ ಅರಣ್ಯದಲ್ಲಿದ್ದಾಗ. ಯಾರ ಹತ್ರ? ಧರ್ಮರಾಜನ ಹತ್ರ. ಭೀಮಸೇನ ದೇವರು ಹೆಂಡತಿಗೆ ಹೇಳ್ತಾರೆ ದ್ರೌಪದಿಗೆ, ಧರ್ಮರಾಜನ ಕೇಳ್ಕೊಂಡು ಬಾ, 12 ವರ್ಷ ವನವಾಸ, 13 ವರ್ಷ ಮುಗಿದ ಮೇಲೆ ಮುಂದೆ ಪ್ಲಾನ್ ಇದೆ ಕೇಳ್ಕೊಂಡು ಬಾ. ಅಲ್ಲಿ ಇಷ್ಟು ಲಘು ಯಾಕೆ ಪ್ಲಾನಿಂಗ್ ಮಾಡೋದು? ಇನ್ನ ಬಂದು 1 ತಿಂಗಳಾಗಿಲ್ಲ. ಭೀಮಸೇನ ದೇವರಿಗೆ ಸ್ವಲ್ಪ ಯಾಕಂದ್ರೆ ಗೊತ್ತಲ್ಲ, ತಾವೇ ಕೇಳಿಲ್ಲ. ಕೇಳ್ಕೊಂಡು ಬಾ, ಮುಂದಿನ ಪ್ಲಾನ್ ಏನು ಮಾಡಿದ್ದಾನೋ ಏನೋ. ಅಜ್ಞಾತವಾಸ ಮುಗಿದ ಮೇಲೆ ದ್ರೌಪದಿ ಬಂದು ಕೇಳಿದ್ದಂತೆ, ಮತ್ತೆ 12 ವರ್ಷ ವನವಾಸ, ಅಜ್ಞಾತವಾಸ ಮುಗಿದ ಮೇಲೆ ಮುಂದೇನು ಅಂತ ದ್ರೌಪದಿ ಕೇಳಿದ್ರೆ ಧರ್ಮರಾಜ ಅಂತಾನೆ, ಅಜ್ಞಾತವಾಸ ಮುಗಿಸ್ಕೊಂಡು ಹೋಗಿ ರಾಜ್ಯ ಕೊಡು ಅಂತ ಕೇಳೋಣ. ಕೊಡ್ಲಿಲ್ಲ ಅಂದ್ರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ. ಯಾಕಂದ್ರೆ ನೋಡಿ, ಒಬ್ಬ ವ್ಯಕ್ತಿ ಜಾತಕ ತಗೊಂಡು ಆ ಗುರುಗಳ ಹತ್ರ ಹೋಗಿದ್ದಾನೆ. ಆಚಾರ ನೋಡಿದ್ರು, ನೋಡಪ್ಪ ನಿನ್ನ ಜಾತಕದೊಳಗೆ ಒಂದು 6 ತಿಂಗಳು ಬಹಳ ಕಷ್ಟ ಪಡೋದಿದೆ ಅಂತ ಹೇಳ್ಬಿಟ್ರು. ಸ್ವಾಮಿ ಆಯ್ತು, 6 ತಿಂಗಳಾದ ಮೇಲೆ ಮುಂದೇನು ಅಂತ. 6 ತಿಂಗಳು ದುಃಖ ಅನುಭವಿಸಿ ರೂಢಿ ಆಗಿರುತ್ತದೆ, ಮುಂದೇನು ದುಃಖ ಆಗಲ್ಲ ನಿನಗೆ ಅಂತ. ದುಃಖ ಕೊನೆವರೆಗೆ ಇರೋದೇ ಈ 6 ತಿಂಗಳು
ಕಷ್ಟಗಳನ್ನು ಅನುಭವಿಸಿ ರೂಢಿಯಾಗಿಬಿಟ್ಟಿರ್ತದೆ. ಹಾಗೆ 12 ವರ್ಷ ವನವಾಸ ಮಾಡಿ ರೂಢಿಯಾಗಿರ್ತದೆ. ಅದನ್ನೇ ಕಂಟಿನ್ಯೂ ಮಾಡಿ ಬಿಡೋಣ, ಯಾಕೆ ಹೊಡೆದಾಡೋದು, ಯುದ್ಧ ಮಾಡೋದು ಅಂತಾನೆ ಧರ್ಮರಾಜ. ಆಗ ಬಂದರು ಭೀಮಸೇನ ದೇವರು. ಭೀಮಸೇನ ದೇವರು ಬಂದು ಅಣ್ಣನಿಗಂತಾರೆ, ಏನಣ್ಣ ಯುದ್ಧ ಏನು ಬೇಡ ಅಂದಿ ಅಂತಲ್ಲ, ವನವಾಸ ಮುಗಿದ ಮೇಲೆ ಅಜ್ಞಾತವಾಸ ಮುಗಿದ ಮೇಲೆ ಯುದ್ಧ ಮಾಡೋದು ಬೇಡ ಅಂತೀಯೇ. ಹೌದು ಅಂದ ಧರ್ಮರಾಜ. ಯಾಕೆ ಮಾಡಬೇಕು, ನಾವು ಅಣ್ಣ ತಮ್ಮಂದ್ರೆ ಯಾಕೆ ಹೊಡೆದಾಡೋದು, ಕೊಟ್ಟ ರಾಜ್ಯ ಆಳೋಣ. ಇಲ್ಲ ಇಲ್ಲ. ಆಗ ಹೇಳ್ತಾರೆ ಭೀಮಸೇನ ದೇವರನ್ನು ತಪ್ಪು ತಿಳ್ಕೊಂಡಿದ್ದೆ, ಯುದ್ಧ ಮಾಡ್ತಾ ಇರೋದು ರಾಜ್ಯಕ್ಕಾಗಿ ಅಲ್ಲ. ಅಣ್ಣ ನೀ ಮರ್ತಿದೀಯಾ, ಶ್ರೀಕೃಷ್ಣ ಭೂಮಿಗೆ ಬರುವಾಗ ನಮಗೆಲ್ಲ ಒಂದು ಮಾಜ್ಞೆ ಮಾಡಿದ್ದು, ಭೂಭಾರ ಹರಣಕ್ಕೆ ನೀವು ನನ್ನ ಸೇವೆಗೆ ಬರಬೇಕು ಅಂತ ಹೇಳಿದ್ದ. ದುರ್ಯೋಧನಾದಿಗಳ ನಾಶ, ಭೂಮಿಯ ಭಾರ ಕಡಿಮೆ ಆಗಬೇಕು, ಅದಕ್ಕೆ ಯುದ್ಧ ಹೊರತು ರಾಜ್ಯಕ್ಕಾಗಿ ಅಲ್ಲ. ಬೇಡಪ್ಪ, ಹೊಡೆದಾಡೋದೆಲ್ಲ ಬೇಡ. ಏನೋ ಅವನ ಕಡೆ ತಪ್ಪಾಗಿದೆ, ದ್ರೌಪದಿಯನ್ನು ತೊಡೆ ಮೇಲೆ ಕೂಡು ಅಂದ, ಏನೇನು ಹೊಂದಿದ್ದಾನೆ, ಕ್ಷಮಿಸ್ಬಿಡು ಅಂದ. ಈಗ ಬಂತು ನೋಡಿ ಭೀಮಸೇನ ದೇವ, ಇಲ್ಲಿಂದ ಕೇಳಬೇಕು ನೀವು. ಅದ್ಭುತ. ಅಂದ್ರೆ ವನಪರ್ವದೊಳಗೆ ಈ ವಿಚಾರ, ದುರ್ಯೋಧನ ಮಾಡಿದ ತಪ್ಪನ್ನ ಕ್ಷಮಾ ಮಾಡಿಬಿಡೋಣ, ಯುದ್ಧ ಮಾಡೋದು ಬೇಡ ಅಂತ ಧರ್ಮರಾಜ ಅಂದಾಗ ಭೀಮಸೇನ ದೇವರಂತಾರೆ, ಕ್ಷಮೆ ಎಲ್ಲಿ ಮಾಡಬೇಕು, ಯಾರು ತಪ್ಪು ಮಾಡಿದರೆ ಕ್ಷಮೆ. ಕ್ಷಮಾ ಸರ್ವತ್ರ ಧರ್ಮೋನ, ಭೀಮಸೇನ ದೇವರ ಮಾತು. ಎಲ್ಲ ಕಡೆಗೆ ಕ್ಷಮೆ ಸಲ್ಲದು. ಅಯೋಗ್ಯರಲ್ಲಿ, ದುಷ್ಟರಲ್ಲಿ, ಪಾಪಿಗಳಲ್ಲಿ ಕ್ಷಮೆ ಮಾಡತಕ್ಕದ್ದಲ್ಲ. ಸರ್ವಥಾ ಮಾಡಬಾರದು. ಕ್ಷಮೆ ಯಾರಿಗೆ, ನಾನು ತಪ್ಪು ಮಾಡೀನಿ ಅನ್ನುವ ಪಶ್ಚಾತ್ತಾಪ ಯಾರಿಗಾಗಿದೆ, ಮೊದಲನೇದು ಆ ವ್ಯಕ್ತಿ ಸಾತ್ವಿಕ. ಯಾರದೋ ಒತ್ತಾಯದಿಂದ ತಪ್ಪು ಮಾಡಿದ್ರೆ ಅಲ್ಲಿ ಕ್ಷಮೆ. ಸರ್ವಥಾ ಕ್ಷಮೆ ಮಾಡಬಾರದು ಅಂತ ಭೀಮಸೇನ ದೇವರು. ದುರ್ಯೋಧನಾದ ಧರ್ಮರಾಜ ಅಂತಾನೆ, ಹೌದು ದುರ್ಯೋಧನ ತಪ್ಪು ಮಾಡದ, ಆ ತಪ್ಪು ಮಾಡ್ಲಿಕ್ಕೆ ಅವನಿಗೆ ಸ್ವತಂತ್ರ, ಅವನಿಗೂ ಪ್ರೇರಣೆ ದೇವರೇ ಮಾಡಿದ್ದಲ್ಲ. ದ್ರೌಪದಿಯನ್ನ ತೊಡೆ ಮೇಲೆ ಬಂದು ಕೂಡುವಂತ ದುರ್ಯೋಧನ ಹೇಳುವ ಹಾಗೆ ಪ್ರೇರಣೆ ಮಾಡಿದ್ದು ಕೃಷ್ಣನೇ. ಹಾಗಾದ್ರೆ ದೇವರೇ ಅವನೊಳಗಿದ್ದು ಪ್ರೇರಣೆ ಮಾಡುತ್ತಾನೆ, ಅದರ ತಕ್ಕಂತೆ ದುರ್ಯೋಧನ ಮಾಡುತ್ತಾನೆ, ಅವನಿಗೆ ಯಾಕೆ ತಪ್ಪನಬೇಕು ಅಂದಾಗ, ಹಾಗಾದ್ರೆ ಜೀವನಿಗೆ ಸ್ವಾತಂತ್ರ್ಯ ಉಂಟೋ ಇಲ್ಲೋ, ಜೀವನಿಗೆ ಕರ್ತೃತ್ವ ಉಂಟೋ ಇಲ್ಲೋ, ಎಲ್ಲವೂ ದೇವರ ಅಧೀನ ಆದ ಮೇಲೆ ಜೀವನ ಪುಣ್ಯ ಪಾಪಗಳೇನು, ಪ್ರಯತ್ನ ಯಾಕೆ, ದೇವರ ಮೇಲೆ ಹಾಕಿ ಬಿಡೋಣ. ದ್ವೈತ ವನದಲ್ಲಿ ಇದೊಂದು ದೊಡ್ಡ ಚರ್ಚಾ ಶ್ರೀಮದ್ ಆಚಾರ್ಯರು ಮಹಾಭಾರತ 22ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಅದನ್ನ ಮುಂದಿನ ಪ್ರವಚನದಲ್ಲಿ ನಡೆದಿದೆ, ನಾನು ಆಮೇಲೆ ಮಾಡ್ತೇನೆ. ಮಹಾಭಾರತದ ವನಪರ್ವದಲ್ಲಿ ಕೇಳಲೇಬೇಕಾದ ಬಹಳ ಮಹತ್ವದ ವಿಚಾರಗಳು. ಈಗಾಗಲೇ ಭೀಮಸೇನ ದೇವರ ಬಗ್ಗೆ ಮೊನ್ನೆ ಯಾರು ಹೇಳಿದ್ರಲ್ಲ, ಋಷಿಕೇಶಾಚಾರ್ಯ ಭೀಮಸೇನ ದೇವರ ಬಗ್ಗೆ ಹೇಳಿದ್ದಾರೆ. ಆದರೂ ಇದು ಬಹಳ ಅದ್ಭುತ ವಿಚಾರಗಳು. ಜೀವಕರ್ತೃತ್ವ, ಸೃಷ್ಟಿಕರ್ತೃತ್ವ ಈ ದ್ವೈತ ವನದಲ್ಲಿ ನಡೆದದ್ದು. ಮುಂದಿನ ಪ್ರವಚನದಲ್ಲಿ ವನಪರ್ವದಲ್ಲಿ ಬರುವ ಕೆಲವು ವಿಚಾರಗಳು. ಸಮಗ್ರ ವನಪರ್ವನೇ ನಾನು ಹೇಳಿದ್ದಲ್ಲ, ಅದನ್ನೇ 5-6 ವರ್ಷ ಕೇಳುವಷ್ಟಿದೆ. ನಾವು ಮುಂದೆ ಹೋಗಬೇಕಾಗಿದೆ. ಆದ್ದರಿಂದ ಪ್ರಧಾನವಾಗಿ ವನಪರ್ವದಲ್ಲಿ ನಾವೆಲ್ಲ ಕೇಳಬೇಕಾದದ್ದು. ಇಲ್ಲೇನೆ ಯಕ್ಷ ಪ್ರಶ್ನೆ ಬರ್ತದೆ ನೋಡಿ, ಸುಮ್ಮನೆ ಇಂಡೆಕ್ಸ್ ಓದಿ ಬಿಡುತ್ತೇನೆ. ಯಾಕಂದ್ರೆ ನಾಳೆ ವನಪರ್ವದಲ್ಲಿ ಇದನ್ನು ಹೇಳಿಲ್ಲ ಅನ್ಬೇಡಿ. ಒಟ್ಟಾರೆ ವನಪರ್ವದಲ್ಲಿ ಬರೋದು ಮೊದಲನೇದ್ದು ಕಿರ್ಮೀರ ವಧ, ಭೀಮಸೇನ ದೇವರ ಮಾಡಿದ್ದು. ಅನಂತರದಲ್ಲಿ ಅರ್ಜುನನಿಗೆ ಆ ಎಲ್ಲ ನಾಗಗಳ ಜೊತೆಗೆ ಯುದ್ಧ ನಡೆದದ್ದು, ಕಿರಾತರ ಸಂಹಾರ ಮಾಡಿದ್ದು. ಅರ್ಜುನ ಇಂದ್ರದೇವರ ಜೊತೆಗೆ, ಇಂದ್ರದೇವರು ಭೂಮಿಗೆ ಬಂದು ಹೇಳಿದ್ದು. ನಳಪರ್ವ ಅಂತ ನಳ ದಮಯಂತಿಯರ ಕಥೆ ಬರ್ತದೆ. ತೀರ್ಥಯಾತ್ರೆಗೆ ಹೊರಟಂತಹ ಅರ್ಜುನನ ಕಥೆ. ಅಲ್ಲಿ ಜಟಾಸುರ ಅಂತ ರಾಕ್ಷಸ, ಅವನ ವಧ ಬರ್ತದೆ. ಒಬ್ಬ ಯಕ್ಷ ಧರ್ಮಗಳ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ನಿವಾತಕ ವಚನ ಯುದ್ಧ ಬರ್ತದೆ. ನಹುಷ ಅಜಗರ ಸರ್ಪನಾಗಿ ಬಿದ್ದಿದ್ದ ಭೀಮಸೇನ ದೇವರ ಜೊತೆಗೆ ಸುತ್ತಕೊಳ್ತಾನೆ. ಅನೇಕ ವಿಚಾರಗಳು, ಘಟೋತ್ಕಚ ಅಲ್ಲಿ ಹುಟ್ಟಿದ್ದು, ಅನೇಕ ವಿಚಾರಗಳನ್ನ ಜಯದ್ರಥ ಬರ್ತಾನೆ. ಇಲ್ಲೇನೆ ಪಾಂಡವರು ವನವಾಸದಲ್ಲಿರುವಾಗಲೇ ಒಂದು ದಿನ ಅವರೆಲ್ಲ 5 ಜನ ಬೇರೆ ಕಡೆ ಹೋಗಿರ್ತಾರೆ, ದ್ರೌಪದಿ ಒಬ್ಬಳೇ ಇದ್ದಾಳೆ ಅಂತ ನೋಡಿ ಜಯದ್ರಥ ಬಂದು ಅವಳ ಕೈ ಹಿಡಿದು ಎಳೀತಾನೆ. ಅರಣ್ಯ ರಾಜ್ಯದಲ್ಲಿದ್ರೆ ದುರ್ಯೋಧನ, ಇಲ್ಲಿ ಬಂದ್ರೆ ಈಗಲೂ ಬಿಟ್ಟಿಲ್ಲ ಅವಳಿಗೆ.
ಅರಣ್ಯದಲ್ಲಿದ್ದಾಗಲೂ ಜಯದ್ರಥ ಬಂದು ಹೇಳಿದ್ದಾನೆ. ಹಾಗಾಗೇನೆ ಸೂರ್ಯಾಸ್ತ ಆದ ಮೇಲೆ ಜಯದ್ರಥನ ರುಂಡವನ್ನ ಅರ್ಜುನ ಯಾಕಂದ್ರೆ ಮುಂದೆ ನೀವೆಲ್ಲ ಕೇಳ್ತೀರಿ, ಜಯದ್ರಥನನ್ನು ಕೊಡಬೇಕಾದ್ರೆ ಅಡ್ಡ ಚಕ್ರ ಹಿಡಿತಾನೆ, ಮೋಸ ಮಾಡಿದ್ನಲ್ಲ ಕೃಷ್ಣ, ಮೋಸ ಮಾಡಲಿಲ್ಲ. ಅದು ವನವಾಸದಲ್ಲಿ ದ್ರೌಪದಿಗೆ ಮಾಡಿದ ಅವಮಾನಕ್ಕಾಗಿ ಅದನ್ನು ಕೃಷ್ಣ ಪರಮಾತ್ಮ ಅದನ್ನು ಮಾಡಿಸ್ತಾನೆ. ಅನೇಕ ವಿಚಾರಗಳನ್ನ ವನಪರ್ವದಲ್ಲಿ ಬರ್ತವೆ. ಅದನ್ನ ಮುಂದಿನ ಪ್ರವಚನದಲ್ಲಿ ಕೇಳೋಣ. ಈ ಒಂದು ವಾರದಿಂದ ಅನೇಕ ವಿಚಾರಗಳು, ಪಾಂಡವರು ಮಾಡಿದ ರಾಜಸೂಯಾಗ, ಹಾಗೆ ಪಾಂಡವರಿಗೆ ನಾನಾ ರೀತಿಯಾದ ಅನುಗ್ರಹ ದೇವರು ಮಾಡಿದ್ದು, ಇವತ್ತು ವನವಾಸದಲ್ಲಿ ಪಾಂಡವರು ಮಾಡಿದ ಅನ್ನದಾನ, ಅನೇಕ ವಿಚಾರಗಳು ಕೇಳಿದ್ದೇವೆ. ಪರಮಾತ್ಮ ವಾಯುದೇವರು ಪ್ರೀತರಾಗಿ ಸಮಗ್ರ ಮಹಾಭಾರತವನ್ನ ಶ್ರವಣ ಮಾಡುವಂತೆ ವೇದವ್ಯಾಸದೇವರ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಒಂದು 8 ದಿನಗಳಿಂದ ನಡೆದ ಪ್ರವಚನವನ್ನ ಸಮಗುರುವಂತರ್ಗತ ಭಾರತೀಯ ಮುಖ್ಯಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮೋ ಹರೇ.